ನಮಸ್ಕಾರ. ನಿನ್ನೆಯಿಂದ ರಾಜ್ಯ ರಾಜಕಾರಣದಲ್ಲಿ ಒಂದು ಬಿರುಗಾಳಿ ಎದ್ದಿದೆ. ಆ ಬಿರುಗಾಳಿ ಏಳಲಿಕ್ಕೆ ಕಾರಣ ಆಗಿದ್ದು ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾದಂಥ ಒಂದು ಆಡಿಯೋ ಸಿಡಿಯ ತುಣುಕುಗಳು. ಆ ಆಡಿಯೋ ಸಿಡಿಯಲ್ಲಿ ಕೇಳಿಸಿರೋದು ಮಾಜಿ ಮುಖ್ಯಮಂತ್ರಿ ಜಾತ್ಯತೀತ ಜನತಾದಳದ ಅನ್ಕ್ವಶ್ಚನ್ಡ್ ಲೀಡರ್ ಎಚ್ ಡಿ ಕುಮಾರಸ್ವಾಮಿ ಅವರದು. ಕುಮಾರಸ್ವಾಮಿ ಅವರು ಅದರಲ್ಲಿ ಮಾತಾಡಿದ್ದೇನು ಅನ್ನೋದ್ರ ಬಗ್ಗೆ ನಾನು ಮತ್ತೆ ಪ್ರಸ್ತಾಪ ಮಾಡ್ತೀನಿ. ಬಟ್ ನಿನ್ನೆಯಿಂದ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅನಿಸುತ್ತೆ. ಯಾವುದೇ ಒಬ್ಬ ಪತ್ರಕರ್ತನ ಮುಂದೆ ಒಂದು ಸುದ್ದಿ ಬಂದು ಬಿದ್ದಾಗ ಆ ಪತ್ರಕರ್ತ ಮೊದಲು ಮಾಡಬೇಕಾದ ಕೆಲಸ ಅಂದರೆ ಅದು ಸಾರ್ವಜನಿಕವಾಗಿ ಎಷ್ಟು ಮುಖ್ಯವಾದ್ದು ಅನ್ನೋದನ್ನು ಅನಲೈಸ್ ಮಾಡಬೇಕಾಗತ್ತೆ. ಅದು ತುಂಬ ಮುಖ್ಯವಾದ ಸುದ್ದಿ ಅಂತ ಅನ್ನಿಸಿದಾಗ ಅದನ್ನು ಯಾವುದೇ ವಂಚನೆ ಇಲ್ಲದೆ ಜನರ ಮುಂದೆ ಇಡಬೇಕಾದ ಧರ್ಮ ಪತ್ರಿಕಾ ಧರ್ಮ. ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದರೆ ಪತ್ರಕರ್ತ ಎಲ್ಲ ಆಮಿಷಗಳಿಂದ, ಎಲ್ಲ ಆಕರ್ಷಣೆಗಳಿಂದ, ಎಲ್ಲ ನೆಪೋಟಿಸಮ್ಗಳಿಂದ ದೂರ ಇದ್ದಾಗ, ರಾಜಕಾರಣಿಗಳ ಜೊತೆ ಬರೀ ಸಂಪರ್ಕವನ್ನಷ್ಟೇ, ವೃತ್ತಿಪರ ಸಂಪರ್ಕವನ್ನಷ್ಟೇ ಇಟ್ಕೊಂಡು ಸಂಬಂಧದಿಂದ ದೂರ ಉಳಿದಾಗ ಅದು ಸಾಧ್ಯ ಆಗುತ್ತೆ. ನ್ಯೂಟ್ರಲ್ ಆಗಿರೋದು ಸಾಧ್ಯ ಆಗುತ್ತೆ. ನಿನ್ನೆ ನಮ್ಮ ಮುಂದೆ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ ಅಂತ ಹೇಳುವಂಥ ಒಂದು ಸಿಡಿ ಬಂದು ಕೂತಾಗ ನಾವು ಮೊದಲು ಕೇಳಿಸ್ಕೊಂಡ್ವಿ. ಸಿ ಡಿಯಲ್ಲಿ ಏನಿದೆ ಅನ್ನೋದು ನಮಗೆ ಬಹಳ ಮುಖ್ಯ ಆಗಿತ್ತು. ಇಡೀ ಸಿ ಡಿಯನ್ನು ಪ್ಲೇ ಮಾಡಿ ಕೇಳಿಸ್ಕೊಂಡಾಗ ಒಂದು ಅರೆಗಳಿಗೆ ನಮಗೆ ಶಾಕ್ ಆಗಿದ್ದು ಸುಳ್ಳಲ್ಲ. ಆ ಶಾಕ್ನಿಂದ ಹೊರಗಡೆ ಬಂದು ಆ ಸಿ ಡಿಯಲ್ಲಿರುವಂಥ ಸಬ್ಜೆಕ್ಟ್ ಏನು ಅನ್ನೋದನ್ನು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ದೆನ್ ವಿ ಡಿಸೈಡೆಡ್ ವಿ ಮಸ್ಟ್ ಟೇಕ್ ಇಟ್ ಆನ್ ಏರ್. ಸಿ ಡಿಯ ಅಥೆಂಟಿಸಿಟಿ ಬಗ್ಗೆ ನಮಗೆ ಆ ಕ್ಷಣಕ್ಕೆ ಗೊತ್ತಿರಲಿಲ್ಲ. ನಾವು ಅದನ್ನು ಪದೇ ಪದೇ ನಮ್ಮ ಚಾನಲ್ನಲ್ಲೂ ಕೂಡ ಲಕ್ಷ್ಮಣ್ ಹೂಗಾರ್ ಅವರು ನನ್ನ ಪದೇ ಅದನ್ನು ಹೇಳ್ತಾನೆ ಇದ್ದರು. ನಮಗೆ ಈ ಸಿ ಡಿಯ ಅಥೆಂಟಿಸಿಟಿ ಗೊತ್ತಿಲ್ಲ, ಬಟ್ ಸಿ ಡಿ ಬಂದಿದೆ, ಮೇಲ್ನೋಟಕ್ಕೆ ಇದು ಕುಮಾರಸ್ವಾಮಿಯವರದ್ದೇ ಧ್ವನಿ ಅನ್ನೋದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಕುಮಾರಸ್ವಾಮಿ ಮತ್ತು JDSನ ಕಾರ್ಯಕರ್ತರ ನಡುವೆ ನಡೆದಂತಹ ಸಂಭಾಷಣೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಸಂಭಾಷಣೆ ತುಂಬ ಮುಖ್ಯವಾದ್ದರಿಂದ JDSನ ಶಾಸಕರಿಗೆ ಅವಮಾನ ಮಾಡುವಂಥ ಸಂಭಾಷಣೆ ಅದಾಗಿದ್ದರಿಂದ, JDSಗೆ ಮರ್ಮಾಘಾತ ಕೊಡುವಂಥ ಸಂಭಾಷಣೆ ಅದಾಗಿದ್ದರಿಂದ ನಾವು ಅದನ್ನು ಜನರ ಮುಂದೆ ಇಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಜಡ್ಜ್ ಮಾಡೋದು ಜರ್ನಲಿಸ್ಟ್ಗಳ ಕೆಲಸ ಅಲ್ಲ. ವಿ ಆರ್ ನಾಟ್ ಜಡ್ಜ್ಮೆಂಟಲ್. ನಾವು ನಿಮ್ಮ ಮುಂದೆ ಇರುವ ವಿಷಯವನ್ನು ತಂದು ಇಡ್ತೀವಿ. ಜಡ್ಜ್ ಮಾಡುವಂಥ ಬುದ್ಧಿವಂತಿಕೆ ನಿಮಗಿದೆ ಅನ್ನೋದು ನಮಗೆ ಗೊತ್ತು. ಆದರೆ ನಮ್ಮ ರಾಜಕಾರಣಿಗಳು ಕುಮಾರಸ್ವಾಮಿಯವರು ಸೇರಿದ ಹಾಗೆ ನಿನ್ನೆಯ ಸಂಭಾಷಣೆಯಲ್ಲಿ ಕುಮಾರಸ್ವಾಮಿಯವರು ಏನು ಮಾತಾಡಿದ್ದಾರೆ ಅದನ್ನೇ ಪ್ರಸ್ತಾಪ ಮಾಡಿ ಮಾತಾಡ್ತಾ ಇದ್ದೀನಿ. ಜನರಿಗೆ ಬುದ್ಧಿ ಇಲ್ಲ ಕಣ್ರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾವು ಏನು ಹೇಳಿದರೂ ಅವ್ರು ಕೇಳ್ತಾರೆ, ಓಟ್ ಹಾಕೋದಕ್ಕೆ ದುಡ್ಡು ಕೊಟ್ಟರೆ ಓಟ್ ಹಾಕಿಬಿಡ್ತಾರೆ ಅನ್ನೋ ಥರದ ಧೋರಣೆ ಇದೆಯಲ್ಲ, ಅದು ನನಗೆ ಪದೇ ಡಾಕ್ಟರ್ ರಾಜ್ಕುಮಾರ್ ಅವರ ಮಾತನ್ನು ನೆನಪಿಸುತ್ತೆ. ರಾಜ್ಕುಮಾರ್ ಅವರು ಪ್ರತಿಯೊಬ್ಬ ಅಭಿಮಾನಿಯನ್ನು ಅವರು ಕರಿತಿದ್ದಿದ್ದು ಅಭಿಮಾನಿ ದೇವರು ಅಂತ. ಆ ಥರದ ಒಂದು ಗೌರವವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮನ್ನು ಆರಾಧಿಸುವವರ ಬಗ್ಗೆ ಇಟ್ಕೊಂಡಿದ್ದರು. ನಮ್ಮ ರಾಜಕಾರಣಿಗಳಿಗೆ ಯಾಕೆ ಬುದ್ಧಿ ಇಲ್ಲ ಗೊತ್ತಿಲ್ಲ. ಕುಮಾರಸ್ವಾಮಿಯವರು ನಿನ್ನೆ ನಮ್ಮ ಹತ್ತಿರ ಏನು ಸಿ ಡಿ ತುಣುಕು ಬಂದು ಬಿತ್ತು, ಅದರಲ್ಲಿ ಅವರು ಮಾತಾಡಿರೋದು 40 ಕೋಟಿ ಕೊಟ್ಟರೆ ಒಂದು MLC ಸ್ಥಾನವನ್ನು ನಾನು ಕೊಡಬಹುದು ಅಂತ ಯಾರೋ ಒಬ್ಬರಿಗೆ ಹೇಳ್ತಾ ಇರುವಂಥ ಮಾತು. ನಮ್ಮ ಶಾಸಕರು ದುಡ್ಡು ಕೇಳ್ತಾ ಇದ್ದಾರೆ, ಒಬ್ಬೊಬ್ಬರು 1 ಕೋಟಿ ಕೇಳ್ತಿದ್ದಾರೆ. 40 ಜನ ಶಾಸಕರಿದ್ದಾರೆ, 40 ಕೋಟಿ ಸಿಂಪಲ್ ಲೆಕ್ಕಾಚಾರ. 40 ಕೋಟಿ ಕೊಡಿ, ನೀವು MLC ಆಗಬಹುದು ಅನ್ನೋ ಥರದ ಒಂದು ಲೆಕ್ಕಾಚಾರದ ಸಂಭಾಷಣೆಯಲ್ಲಿದೆ. ನಮಗೆ ಆ ಸಿ ಡಿಯನ್ನು ಪ್ರಸಾರ ಮಾಡಿದ ನಂತರ ಆದ ದೊಡ್ಡ ಆಘಾತ ಏನಂತಂದರೆ, ಕುಮಾರಸ್ವಾಮಿಯವರಲ್ಲಿ ಆ ಬಗ್ಗೆ ಒಂದಿಷ್ಟು ಪಶ್ಚಾತ್ತಾಪದ ಸುಳಿವು ಕೂಡ ಕಾಣಲಿಲ್ಲ. ಕುಮಾರಸ್ವಾಮಿಯವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಬೇರೆ ಪಕ್ಷದಲ್ಲಿರೋರೆಲ್ಲ ಸತ್ಯ ಹರಿಶ್ಚಂದ್ರರ, ನಾವು ಮಾತ್ರ ತಪ್ಪು ಮಾಡ್ತಾ ಇದ್ದೀವ? ಕಟು ವಾಸ್ತವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರಾಜಕಾರಣದಲ್ಲಿ ಇವತ್ತಿರುವಂಥ ಕಟು ವಾಸ್ತವ ಇದು, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅಂತಾರೆ. ಕುಮಾರಸ್ವಾಮಿಯವರೇ, ತಮ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡೆ ನಾನು ಕೇಳ್ತೀನಿ. ಕಟು ವಾಸ್ತವ ಇದಿದೆ ಅಂತ ಹೇಳಿ ಅಸಹಾಯಕರಾಗಿ ಕಣ್ಣೀರು ಹಾಕೋದು ಒಬ್ಬ ಮುಖಂಡರ ಲಕ್ಷಣನ? ನೀವು ಯು ಶುಡ್ ಶೋ ದಿ ವೇ. ನಾನು ಈ ದಾರಿಲಿ ನಡೀತೀನಿ, ನಿಮಗೆ ಇಷ್ಟ ಇದ್ದರೆ ನನ್ನ ಹಿಂದೆ ಬನ್ನಿ ಅಂತ ಹೇಳುವಂಥ ತಾಕತ್ತಿರೋನು ನಾಯಕ ಆಗ್ತಾನೆ ಕುಮಾರಸ್ವಾಮಿಯವರೇ. ತಮ್ಮಿಂದ ಅದನ್ನು ನಾವು ನಿರೀಕ್ಷೆ ಮಾಡಿದ್ವಿ. ನೀವು ಮುಖ್ಯಮಂತ್ರಿಗಳಾದಾಗ ಅನೇಕ ನಿರೀಕ್ಷೆಗಳನ್ನು ಹುಟ್ಟಿಸಿದ್ರಿ. ಬಹುಶಃ ಕರ್ನಾಟಕ ಕಂಡ ಅತ್ಯಂತ ದಕ್ಷ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಕುಮಾರಸ್ವಾಮಿಯವರು ನಿಲ್ಲಬಹುದು ಅನ್ನೋ ಥರದ ಮಾತನ್ನು ನಾವೇ ಮಾಧ್ಯಮಗಳವರಾಡಿದ್ವಿ. ಆ ಥರ ನೀವು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಡ್ಕೊಂಡಿದ್ರಿ. ಅದಕ್ಕೆ ನಾನು ತಮಗೆ ಕ್ರೆಡಿಟ್ ಕೊಡ್ತೇನೆ. ಬಟ್ ಯಾಕೆ ಆಮೇಲೆ ಹೀಗಾಗ್ಬಿಟ್ರಿ?
ಲಂಚ ಕೊಡೋದು ಕೂಡ, ಲಂಚದ ಮಾತುಕತೆ ನಡೆಸೋದು ಕೂಡ ಸಮರ್ಥನೀಯ ಅನ್ನೋ ಹಾಗೆ ಮಾತಾಡ್ತಿರಲ್ಲ ಕುಮಾರಸ್ವಾಮಿಯವರೇ. ನೀವು ಯಾವ ಸಂದೇಶವನ್ನು ನಿಮ್ಮ ಅನುಯಾಯಿಗಳಿಗೆ ಕೊಡ್ತಿದ್ದೀರಿ? ಇದು ತಪ್ಪು ಅಂತ ಅನಿಸಿದ್ರಿಂದ ಮತ್ತೆ ನಾವು ಅದೇ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರಬೇಕಾಗಿದೆ. ನಾಯಕರಾದವರು ಭ್ರಷ್ಟಾಚಾರದ ಸಮರ್ಥನೆ ಮಾಡ್ಕೋಬಾರ್ದು. ಶಾಸಕರು ಕೇಳ್ತಾ ಇದ್ದಾರೆ ರೀ, ನಾನು ಏನು ಮಾಡಲಿ, ನನ್ನ ಕೈಯಲ್ಲಿ ಆಗೋದಿಲ್ಲ, ಶಾಸಕರು ಕೇಳಿದ್ದನ್ನು ಕೊಟ್ಟರೆ ಮಾತ್ರ MLC ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಿರಲ್ಲ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರೇ. ತಾವು ಯಾರೋ ತಮಗೆ ಕಂಡ ಒಬ್ಬ ಸಜ್ಜನ, ಸಾಧು, ಸರಳ ಸ್ವಭಾವದವನು, ಒಳ್ಳೆಯವನು ಅಂತ ಅನಿಸಿದ ವ್ಯಕ್ತಿಯನ್ನು ತಗೊಂಬಂದು ನಿಲ್ಲಿಸಿ, ಇವನು ನನ್ನ ಪಕ್ಷದ ಕ್ಯಾಂಡಿಡೇಟ್, ನೀವು ಗೆಲ್ಲಿಸೋ ಹಾಗಿದ್ರೆ ಗೆಲ್ಲಿಸಿ, ಸೋಲಿಸೋ ಹಾಗಿದ್ರೆ ಸೋಲಿಸಿ ಅಂತ MLAಗಳಿಗೆ ಹೇಳೋಷ್ಟು ಧ್ವನಿ ತಮಗಿಲ್ವಾ? ಸಮಾಜವಾದಿ ನೆಲೆಯಲ್ಲಿ ಬೆಳೆದು ಬಂದಂಥ ಒಂದು ಪಕ್ಷ ಜನತಾದಳ ಪಕ್ಷ. ಆ ಥರದ ಜನತಾದಳದ ಪಕ್ಷದ ಒಬ್ಬ ಮುಖಂಡರು ದೇವೇಗೌಡರು, ಈ ದೇಶದ ಪ್ರಧಾನಿಯಾಗಿದ್ದಂಥ ದೇವೇಗೌಡರ ಪುತ್ರ ತಾವು. ದೇವೇಗೌಡರು ಸದಾಕಾಲವೂ ನಾವೆಲ್ಲರೂ ಪದೇ ಪದೇ ಮಾತಾಡ್ಕೊಂಡು ಬರ್ತಿದ್ದೀವಿ, ಒಂದಿಷ್ಟು ಮೌಲ್ಯಗಳಿಗೋಸ್ಕರನೇ ಬಡದಾಡ್ತಾ ಬಂದವರು. ಆ ಮೌಲ್ಯಗಳ ನೆಲೆಯಲ್ಲಿ ಒಂದು ಪಕ್ಷವನ್ನು ಕಟ್ಟಿದವರು. ಆ ಪಕ್ಷ ಒಡೆದು ಹೋಳಾದಾಗ ಇನ್ನೊಂದು ಜಾತ್ಯತೀತ ಜನತಾದಳ ಅಂತ ಒಂದು ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಿ ಬೆಳೆಸಿದಂಥ ದೊಡ್ಡ ನಾಯಕರು, ಕರ್ನಾಟಕ ಕಂಡ ಅತಿ ದೊಡ್ಡ ನಾಯಕರ ಪೈಕಿ ದೇವೇಗೌಡರೊಬ್ಬರು. ಅಂಥವರ ಸುಪುತ್ರ ತಾವು ಕುಮಾರಸ್ವಾಮಿಯವರು. ನಾನು ತಮ್ಮ ಮೇಲೆ ಗೌರವ ಇಟ್ಕೊಂಡೇ ಕೇಳ್ತಾ ಇದ್ದೀನಿ, ತಾವು ಒಂದು ವೇಳೆ ಈ CD ನನ್ನದಲ್ಲ, ನನ್ನ ಧ್ವನಿ ಅಲ್ಲ, ಅದರ ಬಗ್ಗೆ ತನಿಖೆ ನಡಿಬೇಕು ಅಂತ ನೀವು ಹೇಳಿದ್ದಿದ್ರೂ ಕೂಡ ಒಂದು ಸ್ವಲ್ಪ ಅನುಮಾನದ ಎಳೆ ಇರ್ತಿತ್ತು ಏನೋ. ಆದರೆ ತಾವು ತುಂಬ ಬ್ಲೇಟೆಂಟಾಗಿ ಅದನ್ನ ಡಿಫೆಂಡ್ ಮಾಡ್ಕೊಳ್ತಾ ಹೋದ್ರಲ್ಲ, ಅದು ನಿಜವಾಗಲೂ ನೋವು ತರಿಸುವಂಥ ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಭ್ರಷ್ಟಾಚಾರದ ಸಮರ್ಥನೆ ಒಬ್ಬ ಕುಮಾರಸ್ವಾಮಿ ಥರದ ನಾಯಕರಿಂದ ನಾವು ನಿರೀಕ್ಷಿಸೋದಲ್ಲ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ಒಂದು ಪಕ್ಷದ ಪ್ರಭಾವಿ ನಾಯಕರಾಗಿದ್ದವರು. ಈಗ ತಾವು ನಾನು ಮುಖಂಡ ಅಲ್ಲ, ನಾನು ಬರೀ ಕಾರ್ಯಕರ್ತ ಅಂತ ತಾವು ಹೇಳಬಹುದು. ಆದರೆ ಕಾರ್ಯಕರ್ತರಾಗಿದ್ದವರು 25 ಕೋಟಿ ಕೊಡಿ, ನಾನೊಂದು 10 ಕೋಟಿ ಹಾಕಿ MLC ಮಾಡ್ತೀನಿ ಅಂತ ಯಾಕೆ ಹೇಳ್ತಾರೆ ಕುಮಾರಸ್ವಾಮಿಯವರೇ? ತಮ್ಮ ಪಕ್ಷದ ಅನುಯಾಯಿಗಳು ತಮ್ಮ ಜೊತೆ ಬರೋದು ತಮ್ಮ ಮೇಲಿರುವಂಥ ನಂಬಿಕೆಯಿಂದಾಗಿ, ತಾವೇ ಮುಖಂಡರು ಅನ್ನೋ ನಂಬಿಕೆಯಿಂದಾಗಿ. ತಾವು ಶಾಸಕರೆಲ್ಲ 1 ಕೋಟಿ ಕೇಳ್ತಿದ್ದಾರೆ ಅಂತ ಹೇಳಿ ಶಾಸಕರಿಗೆ ಅವಮಾನ ಮಾಡಿದಾಗಲಿಲ್ವಾ? ಜನನ ಇಡೀ ವ್ಯವಸ್ಥೆನೇ ಭ್ರಷ್ಟ ಆಗಿದೆ ಅಂತ ಹೇಳಿ ಜನತೆಗೆ ಅವಮಾನ ಮಾಡಿದಾಗಲಿಲ್ವಾ? ಬೇರೆ ಪಕ್ಷದಲ್ಲಿರಬಹುದು. ನಾನು ಹೇಳ್ತೀನಿ, ಇದು ಜಾತ್ಯತೀತ ಜನತಾದಳದ ಒಳಗಡೆ ಮಾತ್ರ ಇರುವಂಥ ಪ್ರಕ್ರಿಯೆ ಅಲ್ಲವೇ ಅಲ್ಲ ಅನ್ನೋದು ಬಹುತೇಕ ಎಲ್ರಿಗೂ ಗೊತ್ತಿದೆ. ಮಾಧ್ಯಮದಲ್ಲಿರೋರಿಗೆ ಪರ್ಟಿಕ್ಯುಲರ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಥರದ ಅನೇಕ ಅವ್ಯವಹಾರಗಳು ಎಲ್ಲ ಕಡೆ ನಡೀತವೆ. ಮೊನ್ನೆ ರಮೇಶ್ ಕುಮಾರ್ ಅವರು ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಹೇಳಿದರು, ವಿಜಯಾನಂದ ಕಾಶಪ್ಪನವರ ವಿಷಯ ಬಂದಾಗ ಎಲ್ಲರೂ ಮಾಡ್ತಾರ್ರಿ, ಇವನೊಬ್ಬ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ, ಅವಿವೇಕಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂಥೇಳಿ. ಸಿಗಾಕೊಳ್ಳೋದು ತಪ್ಪಲ್ಲ, ಸಿಗಾಕೊಳ್ಳೋದೇ ಸರಿ ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಹಾಗೆ ಸಿಗಾಕೊಳ್ತಾ ವ್ಯವಸ್ಥೆ ಸರಿ ಹೋಗಬೇಕು. ಕುಮಾರಸ್ವಾಮಿಯವರ ಈ ಆಡಿಯೋ ಟೇಪ್ ಸಿಕ್ಕಿದೆಯಲ್ಲ, ಇದರಿಂದಾದರೂ ನಾಳೆ JDSನಲ್ಲಿ ಒಂದು ಆತ್ಮವಿಮರ್ಶೆ ಆಗಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡೆ ನಾನು ಮತ್ತೆ ಆ ಟೇಪ್ನ ವಿಚಾರವನ್ನು, ಆ ಟೇಪ್ನಲ್ಲಿರುವಂಥ ಸಂಭಾಷಣೆಯ ವಿಚಾರವನ್ನು, ಅಲ್ಲಿ ಪ್ರಸ್ತಾಪವಾಗಿರುವಂಥ ವಿಷಯಗಳನ್ನು ಮಾತಾಡಲಿಕ್ಕೆ ಕೂತ್ಕೊಂಡಿದ್ದೀನಿ. ನನ್ನ ಜೊತೆ ಅನೇಕ ಗಣ್ಯರು ಇರ್ತಾರೆ, ನನ್ನ ಸಹ ಸಂಪಾದಕ ಲಕ್ಷ್ಮಣ್ ಹುಗಾರು ಇರ್ತಾರೆ. ಆ ಎಲ್ಲ ವಿಚಾರಗಳಿಗೆ ಹೋಗ್ಲಿಕ್ಕೆ ಮುಂಚೆ ಒಂದು ಸಲ ಲಕ್ಷ್ಮಣ್. ಎಸ್, ಈಗಿನ ಹೆಡ್ಲೈನ್ಸ್ ನೋಡಿಕೊಂಡು ಚರ್ಚೆಯನ್ನು ಶುರು ಮಾಡೋಣ. ಸಿಟ್ಟಿನ ಭರದಲ್ಲಿ ಹತ್ತಿಗೆ ಕತ್ತು ಕೊಯ್ದ ನಾದಿನಿಯರು, ಮೈಕೋ ಲೇಔಟ್ ಪೊಲೀಸರ ಬಲೆಗೆ ಬಿದ್ದ ಹಂತಕಿಯರು, ಹಜಿರಾ ಬಾನುವನ್ನ ಕೊಂದಿದ್ದ ನಿಗಾರ್ ಮೋಹಿನಾ ಬಂಧನ. ಸ್ಕೈಬಾರ್ನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಪ್ರಕರಣ ಕಣ್ಮುಂದಿದ್ರು ಕಾಶಪ್ಪ ಬಂಧಿಸದ ಆರಕ್ಷಕರು, ಶಾಸಕನ ಜೊತೆಯಲ್ಲಿ ರೌಡಿ ಸೋಮಶೇಖರ್ ಕೂಡ ಸೇಫ್. MLC ಸೀಟಿಗಾಗಿ ಡೀಲು ಬಹಿರಂಗ ಪ್ರಕರಣ, ಎಚ್ಡಿಕೆ ವಿರುದ್ಧ CM ಸಿದ್ದರಾಮಯ್ಯ ಗರಂ, ಕೇಂದ್ರ ಸಚಿವ ಅನಂತಕುಮಾರ್ ಕೂಡ ಆಕ್ರೋಶ. ಮಳೆಯ ಆಗಮನಕ್ಕಾಗಿ ದೇವರ ಮೊರೆ ಹೋದ ಇಂಧನ ಸಚಿವರು, ಶೃಂಗೇರಿಯ ಋಷಿಶೃಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ವಿದ್ಯುತ್ ಮಿತವಾಗಿ ಬಳಸುವಂತೆ ಸಾರ್ವಜನಿಕರಿಗೆ ಕಿವಿಮಾತು. ಮಣ್ಣಿನ ಮಗನಾದ ನಟ ರಕ್ಷಿತ್ ಶೆಟ್ಟಿ, ಉಡುಪಿಯಲ್ಲಿ ಗೆಳೆಯರ ಜೊತೆ ಕೆಸರಲ್ಲಿ ಮಿಂದೆದ್ದ ಸಿಂಪಲ್ ಪ್ರೇಮಿ, ನೆಚ್ಚಿನ ನಟನ ಕಂಡ ಪ್ರೇಕ್ಷಕರು ಫುಲ್ ಖುಷ್.
MLC ಡೀಲ್ ವಿಶೇಷ ಕಾರ್ಯಕ್ರಮದ ಚರ್ಚೆ ನಾವು ಕೈಗೆತ್ತಿಕೊಂಡಿದ್ದೇವೆ. ನಿನ್ನೆ ಮಧ್ಯಾಹ್ನ 3:15 ರಾತ್ರಿ 9 ಗಂಟೆವರೆಗೂ ಕೂಡ ಸತತವಾಗಿ ಆ ಆಡಿಯೋ ಸಿಡಿಯಲ್ಲಿನ ಎಲ್ಲ ವಿಚಾರಗಳನ್ನು ಒಂದು ಸಂಶಯದೊಂದಿಗೆ, ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ, ಅದರ ಸತ್ಯಾಸತ್ಯತೆಯ ಪ್ರಶ್ನೆಯನ್ನು ಮಾಡ್ತಾನೆ ನಾವು ಅದನ್ನು ಚರ್ಚೆಗೆ ಎತ್ಕೊಂಡ್ವಿ. ನಾವು ನೇರವಾಗಿ ಕುಮಾರಸ್ವಾಮಿಯವರ ಮೇಲಾಗಲಿ, ಅವರ ಪಕ್ಷದ ಮೇಲಾಗಲಿ, ನಾನು ಗೌರವಿಸುವಂಥ ಮಾಜಿ ಪ್ರಧಾನಿ ದೇವೇಗೌಡರ ಮೇಲಾಗಲಿ ಎಲ್ಲೂ ಕೂಡ ಒಂದೇ ಒಂದು ಪ್ರಶ್ನೆಯನ್ನು ಎತ್ಕೊಳ್ಳಿಲ್ಲ. ಆದರೆ ಆ ಆಡಿಯೋ ಸಿಡಿಯಲ್ಲಿ ಬಂದಂಥ ಅನೇಕ ಮಾತುಕತೆಯ ಅಂಶಗಳು ಒಂದು ಪ್ರಜಾತಂತ್ರವನ್ನು ಅಣಕಿಸುವ ಹಾಗಿದೆ. ಅದು ತಮಾಷೆ ಅಂತ ಕುಮಾರಸ್ವಾಮಿಯವರು ನೀವು ಹೇಳ್ಬೋದು, ರಾಜಕಾರಣ ತಮಾಷೆ ಅಲ್ಲ, ರಾಜ್ಯದ 6 ಕೋಟಿ ಜನ ತಮಾಷೆ ಅಲ್ಲ, ನಿಮಗೆ ಪತ್ರಕರ್ತರು ತಮಾಷೆ ಕಾಣ್ಬೋದು, ನಿಮಗೆ ಮಾಧ್ಯಮಗಳು ತಮಾಷೆ ಕಾಣ್ಬೋದು, ಆದರೆ ರಾಜ್ಯ ಜನ ಯಾವತ್ತೂ ಕೂಡ ಗಂಭೀರವಾಗಿರ್ತಾರೆ. ಇಡೀ ದೇಶಕ್ಕೆ ಕರ್ನಾಟಕ ಒಂದು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥದ್ದು. ತಮಗೆ ಗೊತ್ತಿದೆ, ನಿಮ್ಮ ತಂದೆಯವರಿಗೆ ಚೆನ್ನಾಗಿ ಗೊತ್ತಿದೆ, ದಿವಂಗತ ರಾಮಕೃಷ್ಣ ಹೆಗಡೆಯವ್ರಿಗೆ ಗೊತ್ತಿದೆ, ಎಸ್ ಆರ್ ಬೊಮ್ಮಾಯಿಯವ್ರಿಗೆ ಗೊತ್ತಿದೆ. ಇಡೀ ದೇಶಕ್ಕೆ ಪರ್ಯಾಯ ರಾಜಕಾರಣದ ಒಂದು ಬೀಜ ಅದೇನಾದರೂ ಬಿತ್ತಿದ್ರೆ ಕರ್ನಾಟಕದಲ್ಲಿ 1980ರ ದಶಕದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಹತ್ರ ಸರ್ಕಾರವನ್ನು ರಚನೆ ಮಾಡಿದರೆ ಅದು ಕರ್ನಾಟಕ ಜನ. ನೀವೇನಾದರೂ ರಾಜಕೀಯವಾಗಿ ಇವತ್ತು ಜೀವಂತ ಅಸ್ತಿತ್ವದಲ್ಲಿದ್ದರೆ ಅದು ಕರ್ನಾಟಕ ಜನರಿಂದ ಮಾತ್ರ ಸಾಧ್ಯ. ಹಾಗಾಗಿ ನೀವು ಅಷ್ಟೊಂದು ಲಘುವಾಗಿ ರಾಜ್ಯ ಜನರ ಬಗ್ಗೆ ಆಗಲಿ ಅಥವಾ ಎಲ್ಲೋ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಮಾತಾಡ್ತಕ್ಕಂಥದ್ದು ಅದು ನಿಮ್ಮ ನಾಯಕತ್ವಕ್ಕೆ, ನಿಮ್ಮ ತಂದೆಯವರಿಗೆ ಮಾಡುವಂಥ ದ್ರೋಹ ಆಗುತ್ತೆ. ನಿಮ್ಮ ತಂದೆ ದೇವೇಗೌಡರು ಈ ರಾಜ್ಯದ ರಾಜಕಾರಣದಲ್ಲಿ ಒಂದು ಮೈಲಿಗಲ್ಲಾಗ್ತಾರೆ. ಅವರು ಪರ್ಯಾಯ ರಾಜಕಾರಣದ ಒಬ್ಬ ದೊಡ್ಡ ಶಕ್ತಿಯಾಗಿ ಇವತ್ತು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ ಒಬ್ಬ ರಾಜಕೀಯ ವ್ಯಕ್ತಿ ಮೇಲೆ, ಒಂದು ಪಕ್ಷದ ಮೇಲೆ ಬಂದರೆ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಶಕ್ತಿ ಒಬ್ಬ ನಾಯಕನಿಗೆ ಇರಬೇಕಾಗುತ್ತೆ. ಒಬ್ಬ ಹೇಡಿಯ ಹಾಗೆ, ಒಬ್ಬ ಪಲಾಯನವಾದಿಯಾಗಿ ಮಾತಾಡುವಂಥದ್ದು ಯಾವುದೇ ಒಬ್ಬ ನಾಯಕನಿಗೆ ಅದು ಗೌರವ ತರುವಂಥದ್ದಲ್ಲ. ಕುಮಾರಸ್ವಾಮಿ ನಿಮ್ಮ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಒಂದು ಆ ಆಡಿಯೋ ಸಿಡಿಯನ್ನು ತಾವು ಒಪ್ಕೊಂಡಿದ್ದೀರಿ. ನಾನು ತಮಾಷೆಯಾಗಿ ಮಾತಾಡಿದೆ, ಅಲ್ಲಿ ಇರ್ತಕ್ಕಂಥದ್ದನ್ನು ನಾನು ಮಾತಾಡ್ತಾ ಇದ್ದೇನೆ, ನಾನೊಬ್ಬ ನೇರವಾಗಿ ಮಾತಾಡ್ತೇನೆ, ನಾನು ಯಾವತ್ತೂ ಕೂಡ ಫಿಲ್ಟರ್ ಇಟ್ಕೊಂಡಿಲ್ಲ. ಅಂದರೆ ನಾನು ಏನಂದರೆ ಒಳಗೊಂದು ಹೊರಗೊಂದು ಇಟ್ಕೊಂಡಿಲ್ಲ ಅನ್ನೋಂಥ ಮಾತನ್ನು ಒಪ್ಕೊಳ್ಳೋದೆ. ಆದರೆ ಹಾಗಾದರೆ ನಿಮ್ಮ ರಾಜಕಾರಣ ಎಂಥದ್ದು? ನೀವು ಬೇರೆಯವರಿಗಿಂತ ಭಿನ್ನ ಹೇಗಾಗ್ತೀರಿ? ನೀವು ಬೇರೆಯವರಿಗೆ ಒಂದು ಮಾದರಿ ರಾಜಕಾರಣವನ್ನು ಹೇಗೆ ಕೊಡ್ತೀರಿ? ಒಂದು ಒಳ್ಳೆಯ ಆಡಳಿತ ಹೇಗೆ ಕೊಡ್ತೀರಿ? ನಾನು ಕಾಂಗ್ರೆಸ್ BJP ಇನ್ನೊಂದು ಪಕ್ಷಕ್ಕಿಂತ ಒಂದು ಭಿನ್ನವಾದ ರಾಜಕಾರಣವನ್ನು ರಾಜ್ಯದಲ್ಲಿ ತರ್ತೀನಿ ಅಂತ ಹೇಗೆ ಹೇಳ್ತೀರಿ? ಹಾಗಾದರೆ ಅವರು ಕೊಚ್ಚೆಯಲ್ಲಿದ್ದಾರೆ, ನಾನು ಕೊಚ್ಚೆಯಲ್ಲಿ ಇರ್ತೀನಿ, ಅವರು ತಿಂತಾ ಇದ್ದಾರೆ, ನಾನು ತಿಂತೀನಿ, ಅವ್ರ ಮನೆಯಲ್ಲಿ ಹೆಣ ಬಿದ್ದಿದೆ, ನಮ್ಮ ಮನೆಯಲ್ಲಿ ಕೂಡ ನಣ ಬೀಳಲಿ, ಈ ರೀತಿ ಸಮರ್ಥನೆ ಮಾಡುವಂಥದ್ದು ಸರಿಯಲ್ಲ. ಇದನ್ನು ನಾನು ನೇರವಾಗಿ ಖಂಡಿಸ್ತೇನೆ. ಮತ್ತು ಅನೇಕ ವರ್ಷಗಳಿಂದಲೂ ಕೂಡ ನಾನು ಅನೇಕ ಪಕ್ಷಗಳು, ಅನೇಕ ರಾಜಕೀಯ ಬೆಳವಣಿಗೆಗಳು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಇದು ಯಾವುದೇ ಒಬ್ಬ ರಾಜಕೀಯ ನಾಯಕನಿಗೆ, ಒಂದು ಪಕ್ಷಕ್ಕೆ ಶೋಭೆ ತರುವಂಥದ್ದಲ್ಲ. ನಾನು ನಿನ್ನೆ 8 ಗಂಟೆಯಿಂದಲೂ ಕೂಡ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ನನಗೆ ಅನೇಕ ವಿವಿಧ ಪಕ್ಷಗಳ ನಾಯಕರು ಕೂಡ ಫೋನ್ ಮಾಡಿ ಹೇಳಿದ್ರು, ನೀವು ಹೇಳಿದಂಥ ಆ ಮಾತುಗಳು ನಿಜಕ್ಕೂ ಕೂಡ ಪ್ರತಿಯೊಬ್ಬ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಅದು ಒಂದು ಒಳ್ಳೆಯ ಮೆಸೇಜ್ ಆಗುತ್ತೆ ಅನ್ನೋಂಥದ್ದು. ಯಾಕಂತಂದರೆ ಜನತಾ ಪರಿವಾರ ಅನ್ನುವಂಥದ್ದು ಈ ದೇಶದಲ್ಲಿ ಒಂದು ಪರ್ಯಾಯ ರಾಜಕಾರಣಕ್ಕೆ ಒಂದು ಆಶಾವಾದ ತಂದಂಥದ್ದು. ದಿವಂಗತ ಜಯಪ್ರಕಾಶ್ ನಾರಾಯಣ ಅವರ ಒಂದು ಸಂಪೂರ್ಣ ಕ್ರಾಂತಿ ಅಂಗವಾಗಿ ಇವತ್ತು ನಿತೀಶ್ ಕುಮಾರ್ ಇರ್ಬೋದು, ಲಾಲು ಪ್ರಸಾದ್ ಯಾದವ್ ಇರ್ಬೋದು, VP ಸಿಂಗ್ ಇರ್ಬೋದು, ಓಂ ಪ್ರಕಾಶ್ ಚೌತಾಲೆ ಇರ್ಬೋದು, ಹಾಗೆಯೇ ದೇವಿಲಾಲ್ ಇರ್ಬೋದು, ದೇವೇಗೌಡ, ರಾಮಕೃಷ್ಣ ಹೆಗಡೆ, JH ಪಟೇಲ್, SR ಬೊಮ್ಮಾಯಿ, ಸಿದ್ದರಾಮಯ್ಯ, ಬೈರೇಗೌಡ, MP ನಾಡಗೌಡ, ಹೀಗೆ ಅನೇಕ ನಾಯಕರುಗಳು, ನಜೀರ್ ಸಾಬ್, ಮತ್ತೊಂದು ಕಡೆ HG ಗೋವಿಂದೇಗೌಡ, ಹೀಗೆ ನಾಯಕರ ಹೆಸರು ಹೇಳ್ತಾ ಹೋದರೆ ಬಹಳಷ್ಟು ದೊಡ್ಡ ಹೆಸರು ಬರುತ್ತೆ. ಗುರುಪಾಸ್ವಾಮಿ, ಸೊ ಅನೇಕ ನಾಯಕರು ನಮ್ಮ ಜೊತೆಗಿದ್ದಾರೆ. ಇಂಥ ನಾಯಕರಿಗೆ ಜನ್ಮ ನೀಡಿದ್ದು ನಿಮ್ಮ ರಾಜಕೀಯ ಪಕ್ಷಗಳಲ್ಲ, ಅದಕ್ಕೊಂದು ಆಂದೋಲನದ ಒಂದು ದೊಡ್ಡ ಇತಿಹಾಸ ಇದೆ. ಅಂಥ ಇತಿಹಾಸ ಇರತಕ್ಕಂಥ ಪಕ್ಷದ ಒಬ್ಬ ನಾಯಕರಾಗಿ, ಒಬ್ಬ ಭವಿಷ್ಯದ ನಾಯಕರಾಗಿ, ಒಂದು ವಿಶ್ವಾಸವನ್ನು ಮೂಡಿಸಿದಂಥ ನಾಯಕರಾಗಿ ಕುಮಾರಸ್ವಾಮಿ ಅವರೇ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿದೆ. ನಿಮ್ಮನ್ನು ಕೆಲವರು ಅನೇಕ ಸಂದರ್ಭಗಳಲ್ಲಿ ಪತ್ರಕರ್ತರಾಗಿದ್ದವರು ಕೂಡ ನಿಮ್ಮನ್ನು ದಾರಿ ತಪ್ಪಿಸಿದ್ದಾರೆ, ನಿಮ್ಮನ್ನು ಓಲೈಸಿದ್ದಾರೆ, ನಿಮ್ಮನ್ನು ಹೊಗಳಿದ್ದಾರೆ, ನಿಮ್ಮಿಂದ ಅನೇಕ ಲಾಭಗಳನ್ನು ಕೂಡ ಮಾಡ್ಕೊಂಡಿದ್ದಿರಬಹುದು. ಹಾಗಾಗಿ ಅಂಥವರ ಮಾತುಗಳನ್ನು ಕೇಳಿಕೊಂಡು ನೀವು ಕೂಡ ಅನೇಕ ಬಾರಿ ದಾರಿ ತಪ್ಪಿದ್ರೆ ಅದು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಅಷ್ಟೇ ಕಾಳಜಿ. ಈಗ ಬಂದಿರೋ ಒಂದೇ ಒಂದು ಸುದ್ದಿ ಏನಂತಂದರೆ, ನಮ್ಮ ಜೊತೆ ಬಸವರಾಜ ಹೊರಟ್ಟಿಯವರು ಸೇರ್ಕೋಬೇಕಾಗಿತ್ತು, ನಮ್ಮ ಸ್ಟುಡಿಯೋಕ್ಕೆ ಅವರು ಬಂದಿದ್ದರು. ಆದರೆ ಕುಮಾರಸ್ವಾಮಿ ಅವರ ಕಡೆಯವರು ಫೋನ್ ಮಾಡಿ ನೀವು ಹೋಗಬೇಡಿ, ಮಾತಾಡಬೇಡಿ ಅಂತಂದ್ರಂತೆ. ಹಾಗಾಗಿ ಹೊರಟ್ಟಿಯವರು ಹೊರಟಿದ್ದಾರೆ. ಹೀಗೆ ಕುಮಾರಸ್ವಾಮಿಯವರ ಕಡೆಯವರು ಹೇಳಿದ ಒಂದು ಮಾತನ್ನು ನೋಡಿ, ಅಲ್ಲಿ ಖಾಲಿ ಇದೆ ಹುಬ್ಬಳ್ಳಿಯಲ್ಲಿ. ಕುಮಾರಸ್ವಾಮಿ ಕಡೆಯವರು ಹೇಳಿದ ಒಂದು ಮಾತಿಗೆ ಬಸವರಾಜ ಹೊರಟ್ಟಿ ಥರದ ಹಿರಿಯ ಮುಖಂಡರು ಬೆಲೆ ಕೊಡ್ತಾರೆ ಅಂತಂದರೆ 40 ಜನ ಶಾಸಕರು ಬೆಲೆ ಕೊಡೋದಿಲ್ವಾ ಕುಮಾರಸ್ವಾಮಿ ಅವರಿಗೆ? ತಮ್ಮದೇ ಪಕ್ಷದಲ್ಲಿರುವಂಥ ಭ್ರಷ್ಟಾಚಾರವನ್ನು ಹತ್ತಿಕ್ಕಲಾರದವರು ಭ್ರಷ್ಟಮುಕ್ತ ಆಡಳಿತವನ್ನು, ಭ್ರಷ್ಟಮುಕ್ತ ರಾಜಕಾರಣವನ್ನು ಕೊಡೋದು ಹೇಗೆ ಸಾಧ್ಯ ಆಗುತ್ತೆ? ಇದು ಕುಮಾರಸ್ವಾಮಿಯವರ ಬಗ್ಗೆ ನಾವು ಕೇಳಬೇಕಾದಂಥ ಅತಿ ದೊಡ್ಡ ಪ್ರಶ್ನೆ. ಆಫ್ಟರ್ ಎಸ್ಟರ್ಡೇಸ್ ನ್ಯೂಸ್ ಬ್ರೇಕ್, ಆ ಆಡಿಯೋ ಸಿಡಿಯಲ್ಲಿ ಅವರು ಹೇಳಿರೋಷ್ಟು ಅಸಹಾಯಕರಾಗಿದ್ದಾರೆ. ಅವರು 40 ಕೋಟಿಯನ್ನು 40 ಜನ ಶಾಸಕರಿಗೆ ಕೊಡದೇ ಹೋದರೂ ಒಬ್ಬ MLCಯನ್ನು ಆರಿಸಿ ತರಲಿಕ್ಕೆ ಆಗಲಾರದಷ್ಟು ಅಸಹಾಯಕತೆಗೆ
ಕುಮಾರಸ್ವಾಮಿ ಬಿದ್ದಿದ್ದಾರಾ, ಅಸಹಾಯಕತೆಗೆ ಕುಮಾರಸ್ವಾಮಿ ಬಿದ್ದಿದ್ರೆ JDSನಲ್ಲಿ ಅವರ ಸ್ಥಾನ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಇದು ಶಾಸಕರಿಗೆ ಮಾಡಿರೋ ಅವಮಾನ. ಆದ್ದರಿಂದ ನಾವು ಅವಾಗಿನಿಂದ ಪ್ರಶ್ನೆ ಕೇಳ್ತಾ ಇದ್ದೀವಿ ಮಧ್ಯಾಹ್ನದಿಂದ, JDS ಶಾಸಕರೇ ನೀವು ಮಾರಾಟಕ್ಕಿದ್ದೀರಾ? ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನಿಮಗೆ ದುಡ್ಡು ಕೊಡದೆ ಹೋದರೆ ನೀವು ಓಟ್ ಹಾಕೋದಿಲ್ಲ ಅಂತ ಹೇಳಿ. ಆರ್ ಯು ಅಪ್ ಫಾರ್ ಸೇಲ್? ನಿಮ್ಮ ಓಟ್ಗಳು ಮಾರಾಟಕ್ಕಿವೆಯಾ? ಅದನ್ನು ನೀವೇ ಹೇಳಬೇಕು. ನಾವು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡ್ತೀವಿ, ನೀವು ಬಂದು ಮಾತಾಡಿ. ನಿಮ್ಮನ್ನು ನೀವು ಸ್ಪಷ್ಟಗೊಳಿಸ್ಕೊಳ್ತಾ ಹೋಗಿ ಬಹುಶಃ ಪಕ್ಷವನ್ನು ಕೂಡ ಸ್ವಚ್ಛ ಮಾಡಬಹುದೇನೋ, ಅದು ಸದ್ಯದ ನಮ್ಮ ಆಶಯ. ಬಟ್ ಬಿಫೋರ್ ವಿ ಗೆಟ್ ಇನ್ ಟು ಡಿಸ್ಕಷನ್, ನಮ್ಮ ಜೊತೆ ಹಿರಿಯ ಮುಖಂಡರಾದ JDU ರಾಜ್ಯಾಧ್ಯಕ್ಷರು ಆದ MP ನಾಡಗೌಡ ಅವರಿದ್ದಾರೆ. ನಾಡಗೌಡ ಅವರು ಕೂಡ ಸಮಾಜವಾದಿ ಮೂಸೆಯಲ್ಲಿ ಬೆಳೆದು ಬಂದಂಥವರು. ಪಕ್ಷವೇ ಸಮಾಜವಾದದ ನೆಲೆಯಲ್ಲಿ ರೂಪುಗೊಂಡಂತಹ ಪಕ್ಷ. ಆ ಪಕ್ಷದ ಒಳಗಡೆ ಈ ಥರದ ಮಾತುಗಳು ಕೇಳ್ತೀವಿ ಅಲ್ಲ ಅನ್ನೋದೇ ನಮ್ಮ ನೋವಿನ ವಿಚಾರ. ನಾನು ಚರ್ಚೆಗೆ ಹೋಗ್ಲಿಕ್ಕೆ ಮುಂಚೆ ಬಹುಶಃ ಒನ್ಸ್ ಅಗೇನ್ ನಾವು ಆ ಆಡಿಯೋವನ್ನು ಕೇಳಬೇಕು ಅಂತ ಅನಿಸುತ್ತೆ. ಕುಮಾರಸ್ವಾಮಿಯವರು ತಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ, ವಿಜುಗೌಡ ಪಾಟೀಲ್ ಅವರ ಬೆಂಬಲಿಗರ ಜೊತೆ ಮಾತಾಡಿದ್ದೇನು, ಒಂದು ಸಲ ಅದನ್ನು ಮತ್ತೆ ಕೇಳ್ಕೊಂಡು ಬನ್ನಿ, ದೆನ್ ವಿಲ್ ಡಿಸ್ಕಸ್ ಇಟ್. ಕೊಟ್ಟಿದ್ದೀನಿ, ಕೊಡೋದಕ್ಕೆ ನನ್ನ ಕೈಲಿ ಇಲ್ವಲ್ಲ ಶಕ್ತಿ. ಅದು 2016 ವೆಯ್ಟ್ ಮಾಡಿ ಹೇಳಿ ಮಾಡ್ತೀವಿ ಅಂತ ಹೇಳಿದೀವಿ. ಇನ್ನೂ ಟೈಮ್ ಇನ್ನೂ ಒಂದು ಅವಧಿ ಬರ್ತದೆ ಅಂದ್ರೆ ಅವೆಲ್ಲ ಚರ್ಚೆ ಮಾಡಬೇಡ್ರಿ. ನಮಗೂ 100 ಕಷ್ಟಗಳಿದೆ, ನಿಮ್ಮೊಬ್ಬರಿಗೆ ಕಷ್ಟ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಕಷ್ಟಗಳಿವೆ. ಕೊಟ್ಟ ದರ್ಶಕಳದೆ ಆದ್ಮೇಲೆ ಮಾತಾಡ್ಬೇಡಿ, ಈ ತರ ಮಾತಾಡ್ಬೇಡಿ. ನಮ್ಗಳು ನಮಗೆ ಗೊತ್ತಿದೆ, ನಮಗೆ ನಮ್ಗೆ ಯಾವನು ಬರೋದಿಲ್ಲ ಕೊನೆಗೆ. ನಮಗೂ ನೀವೇನ್ ಹೇಳ್ತೀರಿ, ನಮ್ಮ ಪರಿಸ್ಥಿತಿ ಅದೇ ಇದೆ. ಇಲ್ಲಿ ನಮ್ಗೆ ಗೌರವ ಇದೆ ಅನ್ಕೊಂಡಿದ್ರ ಪಾರ್ಟಿ ಒಳಗೆ. ಈ ತರ ಮಾತಾಡಬಾರ್ದು ದಯವಿಟ್ಟು. ನಿಮ್ ಡಿಮ್ಯಾಂಡ್ ಇತ್ತು, ಆಯ್ತು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ತಪ್ಪು ತಿಳ್ಕೊಬೇಡ್ರಿ, ಕೂತ್ಕೊಳ್ರಿ ಒಂದ್ ನಿಮಿಷ. ಯಾವ ಸ್ವಾಮೀಜಿಗಳು ನಮ್ಗೆ ಸಹಕಾರ ಕೊಟ್ಟಿದ್ರು? ಯಾರು ಓಟ್ ಹಾಕ್ಸವ್ರು ನಮ್ಗೆ? ಏನ್ ನಾನೇ ಹೇಳ ಕೊಡಿ ಅಂತ ಅವ್ರು ಹೇಳಿದ್ರು. ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದೀವಿ. ನಿಮ್ ಸ್ವಾಮೀಜಿ ಬಂದು ಓಟ್ ಹಾಕ್ಸ್ತಾರಲ್ರಿ? ಎಷ್ಟು ಓಟ್ ತಂದಿರಿ ಬಿಜಾಪುರದಲ್ಲಿ? MLC ಮಾಡಿದ ತಕ್ಷಣ ಬಿಜಾಪುರ ಉದ್ಧಾರ ಮಾಡ್ಬಿಡ್ತೀರಾ ನೀವು? ನಿಮ್ ಜಿಲ್ಲೆ ಒಳಗೆ ನೆಟ್ಟಿ 4 ಜನ ಸರಿಯಾಗಿ ಇಟ್ಕೊಂಡಿಲ್ಲ ನೀವು. ನಾನು ಒಂದ್ ನಿಮಿಷ, ಸ್ವಾಮೀಜಿಗಳು ಯಾರು ನಮ್ಮ ಪಕ್ಷಕ್ಕೆ ಇಲ್ಲಿವರೆಗೆ ಓಪನ್ ಆಗಿ ಇವ್ರು ಉದ್ಧಾರ ಮಾಡೋರೆ, ಇದನ್ನ ಈ ಒಂದು ಉತ್ತರ ಕರ್ನಾಟಕಕ್ಕೆ ಅನುಕೂಲ ಮಾಡೋರು ಅಂತ ಒಬ್ಬ ಸ್ವಾಮೀಜಿ ಬಾಯಿ ಬರಲಿಲ್ಲ. ಒಬ್ಬರು ಈ ಓಟ್ ಕೊಡ್ಸಾ ಇಲ್ಲ ನಮ್ಮ ಪಾರ್ಟಿಗೆ. ಸ್ವಾಮೀಜಿಗಳ ಹೆಸರಾಗಿ ಕೇಳ್ತೀವಿ. ನನಗೆ ನೀವು ಕೆಲಸ ಮಾಡಿ, ಒಂದು ನಿಮಿಷ, ನಾನು ಪ್ರಪೋಸ್ ಮಾಡ್ತೀನಿ, ಬಟ್ MLA ರುಜು ಆಗಕ್ಕೆ ತಯಾರಾಗಿಲ್ಲ ಯಾರನ್ನು. ಇದು ಪರಿಸ್ಥಿತಿಗಳು. ನಾನು ಮಾಡೋದಕ್ಕೆ ಸಮಸ್ಯೆ ಏನಿಲ್ಲ, ಬಟ್ ಇಲ್ಲಿ ಓಟ್ ಹಾಕೋದು MLAಗಳು. ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ನಾನೇ ಓಟ್ ಹಾಕೋದಾದ್ರೆ ನಾನು 100% ಕ್ಲಿಯರ್ ಮಾಡ್ತೀನಿ. ಈ ಪ್ರಶ್ನೆ ಏನಾಗಿದೆ, ನಮ್ಮ MLAಗಳು ಎಲ್ಲಾರನ್ನೂ 1 ಕೋಟಿ ಡಿಮ್ಯಾಂಡ್ ಇಟ್ಕೋತಾರೆ. ಮೀಟಿಂಗ್ ಏನು ನಡೆದಿರೋ ಗೊತ್ತಿರ್ಬೋದು, ಯಾರಾದ್ರೂ ನಿಮ್ಗೆ ಹೇಳಿರ್ಬೋದು. ಇರೋದು ಒಂದು ಪೋಸ್ಟು. ನಾವೇನು ಆಮೇಲೆ ನಾವು ಹೋಗ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಬಿಡೋಣ ಅಂದರೆ MLAಗಳು ನಮ್ಗೆ 1 ಕೋಟಿ ದುಡ್ಡು ಕೊಡಿಸ್ಬಿಟ್ಟು ನೀವು ಯಾರಾದ್ರೂ ಮಾಡ್ಕೊಳ್ಳಿ ಅಂತಾರೆ. ನಮಗೆ 500 ಹಾಕೋ ಇದ್ರೆ ಅದು ಬೇರೆ ಒಂದು ರೀತಿ. ಇಲ್ಲಿರೋದು ಒಂದು ಪೋಸ್ಟು. ಅದಕ್ಕೆ ಈಗ MLAಗಳು ನಮಗೆ ಸಾರ ಮಾಡ್ಕೊಂಡಿದ್ದೀವಿ. ನಮಗೆ ಅದೇನು ಮಾಡ್ತೀರೋ ಗೊತ್ತಿಲ್ಲ. ನಮ್ಗೆ 1 ಕೋಟಿ ದುಡ್ಡು ಕೊಡ್ಸಿ ರಾಜ್ಯ ಸರ್ಕಾರದಿಂದ MLC ಅಂತಾರೆ. ಯಾರು ಮಾತಾಡೋಕ್ಕೆ ತಯಾರಾಗಿಲ್ಲ. ಆಮೇಲೆ ನಮಗೆ ಬೆಳೆದ್ರೆ ಯಾರು ಎಂತರ ಕೇಳ್ತಾರೆ? ನಾವು ಮಂತ್ರಿ ಮಾಡಿ 40 ತಿಂಗಳು ದುಡ್ಡು ಮಾಡಿದ್ರೆ ಕೇಳ್ತಾರೆ ದುಡ್ಡನ್ನ. ಇವತ್ತು ಆ ಪರಿಸ್ಥಿತಿ ಇದೆ. ಅವರೇ ಟೀಮ್ ಮಾಡ್ಕೊಂಡು ಹೊರಟವ್ರೆ. 2016ಕ್ಕೆ 2 ಸೀಟ್ ಇತ್ತು. 19 ಒಬ್ಬೊಬ್ಬರನ್ನ MLC ಮಾಡ್ಬೋದು. ಆ ಟೈಮಲ್ಲಿ ಒಂದು ಯಾವುದಾದ್ರು MLA ಮಾಡ್ಕೊಂಡು ಇನ್ನೊಂದು ನಾವು ತೀರ್ಮಾನಕ್ಕೆ ಬರ್ಬೋದು. ಇವತ್ತು ನಮಗೇನಾಗಿದೆ, ಒಂದೇ ಪೋಸ್ಟ್ ಇರೋದು. ಅವ್ರು ಮಾತಿದ್ರೆ ನಮಗೆ ದುಡ್ಡು ಕೊಟ್ಬಿಟ್ಟು ನೀವು ಯಾರಾದ್ರೂ ಮಾಡ್ಕೊಳ್ಳಿ ಅಂತಾರೆ ಮೀಟಿಂಗ್. ಇದು ನನ್ನ ಹಣೆ ಬರ. ನಾವೇನು ಮಾಡೋದು? ಇದ್ದಾಗ ಅವಕಾಶ ಇದ್ದಾಗ ಆಗ 2 ಜನ 3 ಜನ ಮಾಡೋಕ್ಕೆ ಅವಕಾಶಗಳಿತ್ತು. ಆಗ ಇಷ್ಟು MLAಗಳು ಹಾಳಾಗಿರಲಿಲ್ಲ. ಈಗ ಎಲ್ಲರೂ ದುಡ್ಡನ್ನ ಮಾತಾಡ್ತಾರೆ. ನಮಗೂ ಏನು ಗೌರವ ಉಳಿಸಿಲ್ಲ. ಅವರು ಟೀಮ್ಗಳು ಮಾಡ್ಕೊಂಡು ಅವರೆಲ್ಲರೂ ನಾವು ಈ ಥರ ನಮ್ಮ ಕಷ್ಟ ನಮಗಿದೆ. ಬೇರೆ ವಿಷಯ, ನಮಗಿಲ್ಲಿ ತೀರ್ಮಾನ ಮಾಡೋದಕ್ಕೆ ಏನಾಗಿದೆ, MLAಗಳು ಒಬ್ಬೊಬ್ಬ MLA 1 ಕೋಟಿ ಕೊಡಿ ಅಂತ ಕೂತವ್ರೆ. 40 ಜನ 40 ಕೋಟಿ ಕೇಳ್ತಾರೆ. ಇದು ನಮ್ಮ ಪರಿಸ್ಥಿತಿ. ಇಲ್ಲಿರೋದು ಪ್ರಶ್ನೆ ಮನಗಳಿದಲ್ಲ, ಇನ್ನೊಬ್ಬರದಲ್ಲ. ಪ್ರತಿಯೊಬ್ಬರು ದುಡ್ಡು ಬೇಕು ಅಂತ ಕೂತವ್ರೆ ಎಲ್ಲರೂ. ಇದು ನನ್ನ ಹಣೆ ಬರ ಬಂದಿರೋದು.
ನಾವು ಕಷ್ಟದಲ್ಲಿ ನಾವು ಬಡ್ಡಿ ಕಟ್ಕೊಂಡಿದ್ದೀವಿ, ದುಡ್ಡು ಕೊಡಿಸಿ ನಮಗೆ ಅಂತ. ಇಲ್ಲಿ ನಮಗೆ ನೆನೆ ಕನಕ್ ಕೊಡ್ತಾರೋ ಅದೇ ಗಲಾಟೆ. ಅವನು ದೊಡ್ಡ ತಿನ್ನಿಲ್ಲ ಅವನು. ಅವರು ಎಲ್ಲ ದುಡ್ಡಿನ ಮೇಲೆ ನಿಂತವ್ರು. ಈಗ ಅವ್ರು ಏನ್ ಹೇಳ್ತೀವಿ, ಯಾವ ಮಟ್ಟಕ್ಕೆ ಹೋಗೋರು ಅಂದ್ರೆ ಸಿದ್ದರಾಮಯ್ಯ ಹತ್ರಕ್ಕೆ ಹೋಗಿ ಇನ್ನೊಂದು ಕ್ಯಾಂಡಿಡೇಟ್ ಆಗಿ ಪಾರ್ಟಿ ನಾವು ವಿರುದ್ಧವಾಗಿ ಓಟ್ ಹಾಕ್ತೀವಿ ಅಂತ ನಮ್ಗೆ ದುಡ್ಡು ಕೊಡಿ ಅಂತ ಅಲ್ಲೂ ಸಿದ್ದರಾಮಯ್ಯ ಹತ್ರ ವ್ಯಾಪಾರ ಮಾಡ್ಕೊಂಡು ಬಂದವ್ರೆ. ಈ ಮಟ್ಟಕ್ಕೆ ಹೇಳಿದ್ರೆ ನಾವೀಗ ಪಾರ್ಟಿ ಗೌರವ ಉಳಿಸೋದು ಹೆಂಗೆ ಅಂತ ಅದಕ್ಕೆ ನಾನು ಎಮ್ ಎಲ್ ಎ ಹೇಳಿದ್ವಿ, ನೀವು ಏನೇ ಬೇಕು ನೀವೇ ತೀರ್ಮಾನ ಮಾಡ್ಕೊಂಡ್ರಪ್ಪ, ನೀವೇ ಕ್ಯಾಂಡಿಡೇಟ್ ಕೊಟ್ಬಿಟ್ಟು ದುಡ್ಡು ನೀವೇ ತಗೊಳ್ಳಿತ್ತು. ಇದು ವಾತಾವರಣ. MLA-ಗಳು ಪ್ರತಿಯೊಬ್ರು ಏನೈತಿ 1 ಕೋಟಿ ಕೊಟ್ಟಾಗ ಮಾಡ್ತಾರ ಅಂದಂಗ ಆಗ್ತಲ್ರಿ. ಏನ್ ಮಾಡ್ತೀರಿ? ವಾತಾವರಣ ಬಂದಿದೆ. 2016ರಲ್ಲಿ ನಾನು ಒಂದು MLC-ಗೆ ಒಂದು ತೀರ್ಮಾನಕ್ಕೆ ನಾನು ಬರ್ಬೋದು, ಒಪ್ಪಿಸ್ಬೋದಾಗಲ್ಲ. 100 ಜನ ಅಂತಿರಲ್ರಿ, ಮತ್ತೆ 2 ಸೀಟ್ ಹೆಂಗ್ ಮಾಡ್ತೀವಿ ನಾವು? ಇರ್ತಾರೆ, ನಾನು ಹೇಳ್ತೀನಿ 100 ಜನ ಇದ್ರು ಮತ್ತೆ ಅವಾಗ ಹಿಂಗೆ ಹೇಳ್ತೀರಿ. ಮತ್ತೆ ಅವಾಗ ಇದೇ ಟೈಪ್ ಹೇಳ್ತೀರಿ, ನೀವು ಬಿಜಾಪುರಕ್ಕೆ ಬರಬೇಡ್ರಿ, ನಾವು ಮಾಡೋದು ಮಾಡ್ತೀವಿ, ನೀವು ಬಿಜಾಪುರಕ್ಕೆ ಬರಬೇಡ್ರಿ, ನಮ್ದು ಏನೈತಿ ನಾವು ಮಾಡ್ತೀವಿ. ಆಯ್ತು ಮಾಡ್ತೀವಿ. ನಾವು ಎಷ್ಟು ಕಷ್ಟದಿಂದ ಪಕ್ಷ ಮಾಡ್ತೀವಿ ಮತ್ತೆ ನಿಮ್ಗೆ ಅದು ಅರಿವಿಲ್ಲ ಅಷ್ಟೇ ನೋಡ್ರಿ. ನಮ್ಮ ಕಷ್ಟ ನಮಗೆ, ನಿಮ್ಮ ಕಷ್ಟ ನಿಮಗೆ. ಯಾರು ಹೇಳ್ಬೇಕು ಕೇಳಿ. ನಾನು ಯಾರು ಮಂತ್ರಿ ಮಾಡಿ ಸದೃಢ ಬೆಳ್ಕೊಂಡವ್ರಲ್ಲ, ಅವರೇ ಟೀಮ್ ಮಾಡಿರೋದಿಲ್ಲ. ಇಲ್ಲ ನನ್ನಿಂದ ಬೆಳೆದು ನನ್ನಿಂದ ಆಸ್ತಿ ಮಾಡ್ಕೊಂಡು ಚೆನ್ನಾಗಿರೋದು ಅವರು ಇವತ್ತು ಟೀಮ್ ಮಾಡಿ ಹೋಗ್ಲಿ 40 ಕೋಟಿ ಕೊಡ್ತೀವಿ ಮಾಡ್ರಿ, ಅದಕ್ಕೆ ರೆಡಿ ಇದೀರ ಮತ್ತೆ 40 ಕೋಟಿ ಕೊಡ್ತೀವ್ರಿ ನಾವೆಲ್ಲ ಹೋಟ್ರಸ್ ಕೂಡಿ ಕೊಡ್ತೀವಿ, ಮಾಡ್ತೀರಾ ವಿಷಯಗಳಿಗೆ ಕೆಲಸ ಮಾಡ್ತೀರಾ? ಹೇಳ್ರಿ 20-40 ಕೊಡಬೇಡಿ, 25 ಕೋಟಿ ತಂದ್ಬಿಟ್ಟು ಕ್ಲಿಯರ್ ಮಾಡಿಸ್ತೀವಿ. 10 ಕೋಟಿ ಕೊಡ್ತೀವಿ ನೋಡ್ರಿ ಹೋಟ್ರಸ್. ನೀವು ನಿಮ್ದೆ ಕೆಲಸ ಮಾಡ್ತೀರಣ್ಣ, ನೀವು ಒಂದು ಕೆಲಸ ಮಾಡ್ತೀರಾ? 20 ಕೋಟಿ ಕೊಟ್ಬಿಡಿ, ನಾನು 10 ಕೋಟಿ ಹಾಕ್ತೇನೆ, ಮಾಡಿಸ್ತೀವಿ. ಈಗ ತೀರ್ಮಾನ ಗೌಡ್ರ ಶಿವನಗೌಡ್ರ ನೀವು ಸಾಲ ತೀರಿಸ್ಕೊಳಕ್ಕಾಗಲ್ಲ, ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಎಲ್ಲರಿಗೂ ಮೈಂಡ್ ಸ್ಪೈರ್ ಮಾಡಿ ಮೆಂಟಲಿ ಪ್ರಿಪೇರ್ ಮಾಡಿ ತೋರಿಸ್ಕೊಳ್ತಾರೆ. ಇದು ಬಂದಿದೆ. ಆಮೇಲೆ 29 ಓಟ್ ಹಾಕ್ಸ್ಕೋಬೇಕಲ್ಲ, ಒಂದು 10-15 ಜನ ನನಗೆ ಸಮಸ್ಯೆ ಇಲ್ಲ, ನನ್ನ ಪ್ರೀತಿ ವಿಶ್ವಾಸಕ್ಕೆ ಆಯ್ತು, ನನಗೆ ಯಾವಾಗ ಆಗುತ್ತೆ ಸಹಾಯ ಮಾಡೋದಕ್ಕೆ ಓಟ್ ಹಾಕೋದು. ಬಟ್ ಇನ್ನು 10-15 ಓಟ್ಗಳು ಹೆಚ್ಚು ಕಡಿಮೆ ಮಾಡ್ತಾರೆ. ಲಾಸ್ಟ್ ಟೈಮ್ ಏನಾಯ್ತು ನಮಗೆ, ನಮ್ಮ ಚಿತ್ರದುರ್ಗದ ಬಸವರಾಜ್, ಅಲ್ಲಿಂದ ಸುನಿಲ್ ಆಗಿದೆ, ದಿನಕರ್ ಶೆಟ್ಟಿ. ಲಾಸ್ಟ್ ಟೈಮ್ ಏನಾಯಿತು, ಕಾಂಗ್ರೆಸ್ನರ ಹತ್ರ ಸೀತಾರಾಮ್ ಹತ್ರ 1 ಕೋಟಿ ದುಡ್ಡು ತಗೊಂಡ್ಬಿಟ್ಟವ್ರು ಅವರು. ಈ ಕಾಂಗ್ರೆಸ್ನ ಸೋತ್ನ ಜಬ್ಬರ್ ಅಂತ ಈ ಬೈರ್ತಿ ಸುರೇಶ ಅಂತೇಳಿ ಇಂಡಿಪೆಂಡೆಂಟಾಗಿ ಇನ್ನೊಬ್ಬ ಅವ್ನು ನಾವು ಸಪೋರ್ಟ್ ಕೊಡ್ತೇನೆ, ನಮ್ಮ ಮೆಡಿಸಿನ್ ಓಟ್ ಮಾಡಿ ನಾನು ಅವರಿಗೆ 55 ಲಕ್ಷ ಕೊಡಿಸ್ದೆ. ಇವ್ರು 3 ಜನಕ್ಕೆ 55 ಲಕ್ಷ ನನ್ನ ಹತ್ರ ದುಡ್ಡು ತಗೊಂಡು ನಾನು ಬುದ್ಧಿವಂತಿಕೆ ಏನಂತೆ ಮಾಡಿದೆ, ನನಗೆ ಡೌಟಿಗೆ ಮೊದಲೇ ಗೊತ್ತಿತ್ತಲ್ಲ. ಈ 3 ಓಟ್ನ ತಗೊಂಡು ನಾನು ಬೈರ್ತಿ ಸುರೇಶ್ಗೆ ಹಾಕ್ತೇನೆ. ನನಗೆ 100% ಪಕ್ಕ ನಂಬಿಕೆ ಇದ್ದನ್ನ ಏನು ಮಾಡಿದೆ, ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ಹಾಕೊಂಡು ನಾನು ಏನಾದರೂ ಇವ್ರು 3 ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ಹಾಕ್ಬಿಟ್ಟಿದ್ದೆ. ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟ್ 2 ಸಕ್ಸಸ್ ಆಗ 2 ಸಕ್ಸಸ್ ಆದವು. ಸತಿ ಅವ್ನು ಬೇರೆ ಬೇರೆ ಕಡೆ ಅಪ್ಡೇಟ್ ಮಾಡಿ ಎಕ್ಸೆಸ್ ಓಟ್ ತಗೊಂಡ್ಬಿಟ್ಟಿದ್ದ ಅವನು, ಅದರಿಂದ ಬಚಾವಾದವು. ಇದೇ ಈ 3 ಜನ ನನ್ನ ಪಾರ್ಟಿಯವರು ಅಂತ ನಂಬ್ಕೊಂಡು ನಾನು 50% ಕೊಟ್ಟಿದ್ದಿಲ್ಲ ಅಂತೇಳಿ ನಾವು ಇಲ್ಲಿ ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದೆ. ಕುತ್ಕೊಂಡು ಎಸ್, ನಮ್ಮ ಜೊತೆಗೆ JDS ನಿರ್ಣಾಯಕರು ಮಾಹಿಸಿರುವಂಥ ಹೊರಟ್ಟಿ ಕೂಡ ಸೇರ್ಕೊಂಡಿದ್ದಾರೆ. ಹೊರಟಿಯವರ ಕಾರ್ಯಕ್ರಮ ಸ್ವಾಗತ. ಹೊರಟಿಯವರು ಬಂದಿದ್ದಾರೆ. ಹೊರಟವರು ಮತ್ತೆ ವಾಪಸ್ ಬಂದಿದ್ದಾರೆ. ಎಸ್ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ವಿಶೇಷ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಕೂಡ ಇದ್ದಾರೆ. ನಿನ್ನೆ 3:30 ಗಂಟೆ ನಮ್ಮ ಜೊತೆ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ರೇಷ್ಮೆ ನಿಮ್ಗೆ ಕೂಡ ಕಾರ್ಯಕ್ಕೆ ಸ್ವಾಗತ. ಸೊ ನಾನು ನಾಡಗೌಡ ನಿಮ್ಮನ್ನು ಕೇಳ್ತೀನಿ, ಈ ಎಲ್ಲ CD ಕೇಳಿಸ್ಕೊಂಡ್ರಿ. ಒಂದು ಕಡೆ ಹೇಳ್ತಾರೆ ಇದು ತಮಾಷೆಗೆ ಹೇಳಿದ್ದು ಅಂತ. ತಮಾಷೆಗೆ ಯಾರಾದರೂ 4 ಗೋಡೆ ಮಧ್ಯೆ ಮಾತಾಡ್ತಾರೆ. ಸಾಮಾನ್ಯ ಹೊರಗಡೆ ಹೇಳಿ ತಮಾಷೆಗೆ ಹೇಳ್ಬೋದು, ಒಳಗಡೆ ತಮಾಷೆ ಅದು ಆಫ್ ದ ರಿಕಾರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಒಳಗಡೆ ಆಗುವಂಥದ್ದು. ಉಗಾರ್ ಅವರೇ, ಮೊದಲನೇದಾಗಿ ನಿಮ್ಮ ಸುವರ್ಣ ಟಿವಿಯನ್ನೇ ಆ CD ಕಳಿಸ್ತವ್ರು ಯಾರು ಕಳಿಸ್ತಾರೆ ನನಗೆ ಗೊತ್ತಿಲ್ಲ, ನಮಗದು ನಿಮಗೂ ಗೊತ್ತಿಲ್ಲ. ಮತ್ತು ನೀವು ಇದನ್ನು ಪಬ್ಲಿಷ್ ಮಾಡಿದ್ದು ಒಂದು ಕಡೆ ದುರದೃಷ್ಟಕರ, ಇನ್ನೊಂದು ಕಡೆ ಇದು ಒಳ್ಳೆ ಕೆಲಸ. ದುರದೃಷ್ಟಕರ ಅಂದರೆ ಇದೆಲ್ಲ ಜನ ಹೊರಗಡೆ ಬರ್ತಾ ಇದೆಯಲ್ಪ, ರಾಜಕಾರಣದಲ್ಲಿ ಎಷ್ಟು ಕೆಟ್ಟಿದೆ ಅನ್ನೋದು ಒಂದು ಕಡೆ ಅಪಮಾನ ಆಗ್ತದೆ.
ಇನ್ನೊಂದು ಕಡೆ ಒಳ್ಳೇದು, ಇದೆಲ್ಲ ಹೊರಗಡೆ ಬರಬೇಕು, ಇವೆಲ್ಲ ಬಂದು ಒಂದು ಸ್ವಲ್ಪ ಸ್ವಚ್ಛ ಆಗ್ಬೇಕಾದ್ರೆ, ರಾಜಕಾರಣದಲ್ಲಿ ಸ್ವಚ್ಛತೆ ಬರಬೇಕಾದ್ರೆ ಇಂಥ ಪ್ರಸಂಗಗಳಾದಾಗ ಸ್ವಚ್ಛವಾದಂಥ ವ್ಯವಸ್ಥೆ ಬರ್ತದೆ. ತಾವು ಏನು ಕೇಳಿದ್ರಲ್ಲ, ಅಲ್ಲ ತಮಾಷೆ ಮಾತಾಡಿದೆ, ಇದೆಲ್ಲ ನಾನು ಕೈ ಸತ್ಯ ಹೇಳ್ತಾ ಇದ್ದೀನಿ, ಎಲ್ಲದಕ್ಕೆ ವ್ಯವಸ್ಥೆ ನಾನು ಕೆಟ್ಟು ಹೋಗಿದೆ. ಇದು ತಮಾಷೆ ಗಿಮಾಷೆ ಅಲ್ಲ, ಇದು ನಡೆದು ಬರ್ತಾ ಇದೆ. ಕಳೆದ ಒಂದು 3-4 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದುಡ್ಡಿನ ವ್ಯವಹಾರಗಳು ನಡೀತಾ ಇದ್ದಾವೆ. ಯಾರು ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹೇಳ್ತೀನಿಲ್ಲ, ಮ್ಯಾನೇಜ್ಮೆಂಟ್ ಕೋಟಾ, ರಾಜ್ಯಸಭಾ ಪೇಮೆಂಟ್ ಕೋಟಾ, ಮೆರಿಟ್ ಕೋಟಾ, ಮೆರಿಟ್ ಆ್ಯಂಡ್ ಪೇಮೆಂಟ್ ಕೋಟಾ. ಬಟ್ ಮೆರಿಟ್ ಕೋಟಾಗಿ ಇನ್ನೂ ರಾಜಕಾರಣದಲ್ಲಿ ಏನೋ ಸ್ಪೇಸ್ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇದೆಲ್ಲ ಕೇಳಿದ ಮೇಲೆ ಇಲ್ವೇನೋ ಅನ್ಸುತ್ತೆ ನನಗೆ. ನಾವು ಒಬ್ಬೊಬ್ರಿಗೆ 1 ಕೋಟಿ ಕೊಡ್ಲಿಕ್ಕಾದ್ರೆ ಮಾತ್ರ ನಾನು MLC ಆಗ್ಬೋದು ಅನ್ನೋದಾದರೆ ಮೆರಿಟ್ ಕೋಟಾಗಿ ಜಾಗ ಎಲ್ಲಿದೆ ಇಲ್ಲಿ? ಅಲ್ಲಿ ಎಲ್ಲ ಮೆರಿಟ್ ಕೋಟಾ ಸೀಟನ್ನು ಮ್ಯಾನೇಜ್ಮೆಂಟ್ ಕೋಟಾ ಕನ್ವರ್ಟ್ ಆಗ್ತದೆ, ಕನ್ವರ್ಟ್ ಆಗುವಂಥ ಸ್ಥಿತಿ ಇದೆ. ಇಲ್ಲ ಅಂತಲ್ಲ, ಮೆರಿಟ್ ಕೋಟಾ ಇಲ್ಲೇ ಇಲ್ಲ. ಪಕ್ಷದಲ್ಲಿ ನಿಷ್ಠೆಯಿಂದ ದುಡಿದವ್ರಿಗೆ ಫುಲ್ ಮೆಜಾರಿಟಿ ಇದ್ದಾಗ 1-2 ಸೀಟ್ಗಳನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಇವು ನಡು ಬರೋದು ಈ ಅಂದಲ್ಗೊಂದಲು ಸೀಟ್ ಇದಾವಲ್ಲ, ಅವೇ ಮ್ಯಾನೇಜ್ಮೆಂಟ್ ಕೋಟಾ. ಹೊರಟ್ಟಿದ್ದಾರೆ JDSನ ಹಿರಿಯ ನಾಯಕರು, ಮಾಜಿ ಸಚಿವರು ಅಂತ ಹೊರಟ್ಟಿಯವರು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಹೊರಟ್ಟಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಟ್ಟು ಮಾಡ್ಕೋಬೇಡ್ರಿ, ಕುಮಾರಸ್ವಾಮಿ ಅವ್ರು ನಿಮ್ಗೆ ಹೋಗಬೇಡ ಅಂತ ನಮ್ಗೆಲ್ಲ ಅಲ್ಲ ರೀ, ಓಡ್ ಹೋಗ್ಯಾರ ಅಂತ ಹೇಳ್ತೀರಿ, ಕುರ್ಚಿ ತೋರಿಸ್ತೀರಿ, ಖಾಲಿ ಕುರ್ಚಿ. ಇಲ್ಲಿಲ್ಲ, ಒಂದ್ ಕಡೆ ಕುಮಾರಸ್ವಾಮಿ ಅವ್ರು ಯಾರಿಗೂ ಹೋಗ್ಬೇಡಿ, ನಾವು ಯಾವ ಶಾಸಕರು ಕಳಿಸ್ಬೇಡಿ ಅಂತ. ನಾವು ಯಾವ ಶಾಸಕರು ಕರೆದಿಲ್ಲ, ನಿಮಗೆ ಮಾತ್ರ ಕರೆದಿದ್ದೀವಿ ನಾವು. ಅಲ್ಲಿ ಏನಾಗಿದೆ, ತಪ್ಪು ಹೋಗ್ತಾ ಇದೆ, ನಾವು ಶಾಸಕರು ಕರಿತಾ ಇದೀವಿ ಅಂತ ಹೇಳಿ. ಕೇಳ್ರಿ, ಇಲ್ಲಿ ನಿಮ್ಮನ್ನ ನೀವು ಗದಗದಲ್ಲಿ ಇದ್ರೆ, ನಿಮ್ಮನ್ನ ನೀವು ನಿನ್ನೆ ಒಬ್ಬರೇ ಮಾತಾಡಿ ನಮ್ಮ ಜೊತೆಗೆ, ನಿಮ್ಮನ್ನ ನಾವು ಕರೆದಿದ್ದೀವಿ ಇವತ್ತು. ಕರಿ ನಮ್ ತಕರಾರೇನಿಲ್ಲ, ಸುಳ್ಳ ನಾವು ಹೋಗಿ ಇಲ್ಲೇ ಕುಂತ ನಿಮ್ ದೇಶಪಾಂಡೆ ಅವರು, ನಾವು ಬೋರ್ಡ್ ಯಾವ್ದಾರು ಇದನ್ನ ಸ್ಟುಡಿಯೋ ಬಿಟ್ಟು ಅಂತ ಹೇಳಿರಿ, ನಾ ಎಲ್ಲಿ ಹೋಗಿಲ್ಲ, ಇಲ್ಲೇ ಕುಂತೀನಿ, ನಾ ಎಲ್ಲಿ ಹೋಗ್ಲಿ? ಹೋಗಿದ್ದೀರಿ ಅಂತಲ್ಲ ಹೊರಟಿಯವರೇನೋ ಅನಂತ್ ಮಾತಾಡ್ತಾ ಇರೋದು. ನಮಗೆ ಬಂದ ಏನೋ ಬೆಳಗ್ಗೆಯಿಂದ ನಾವು ತಮ್ಮ ಸಂಪರ್ಕದಲ್ಲಿದ್ವಿ, ಬರ್ತೀನಿ ಅಂತ ಹೇಳ್ತಾ ಇದ್ರಿ. ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ತಾವು ಬರೋದ್ರ ಬಗ್ಗೆ ಅನುಮಾನಗಳಿದ್ದು, ಬರೋದಿಲ್ಲ ಅನ್ನೋ ಥರದಿತ್ತು, ತಮಗೆ ಕರೆ ಬಂದಿದೆ ತಮ್ಮ ಪಕ್ಷದಿಂದ ಅಂತ ನಾವು ಮಾತಾಡಿದ್ದಷ್ಟೇ. ಹೊರಟಿಯವರೇ, ನಾವು ಹೇಳಿದ್ದಿಷ್ಟೇ, ಪಕ್ಷದ ಮುಖಂಡರ ಮಾತಿಗೆ ಗೌರವ ಕೊಟ್ಬಿಟ್ಟು ಹೊರಟ್ಟಿ ತರದವರೇ ಹೋಗ್ತಾರೆ ಅಂತಂದ್ರೆ ಶಾಸಕರು ಮಾತು ಕೇಳೋದಿಲ್ವಾ ಅಂತ, ಅದು ನಮ್ಮ ಪ್ರಶ್ನೆ ಇದ್ದಿದ್ದಷ್ಟೇ. ಹೊರಟ್ಟಿ ತರದ ಹಿರಿಯ ಮುಖಂಡರು ಪಕ್ಷದ ಆದೇಶವನ್ನು ಪಾಲಿಸ್ತಾರೆ ಅಂದ್ರೆ MLAಗಳು ಯಾಕೆ ಪಾಲಿಸಬಾರದು ಅಂತ. ಅನಂತರ 1 ನಿಮಿಷ ಕೇಳಿ, ನೀವು ನನಗೆ ಹೇಳಿದ್ರಿ, ನಾನು 4 ಗಂಟೆಗೆ 10 ನಿಮಿಷ ಕಡಿಮೆ ಇದ್ದ ದೇಶಪಾಂಡೆ ಅವ್ರು ಫೋನ್ ಮಾಡಿದೆ, ನೀವೇನು ಬರ್ತೀರಿ ಅಂತಂದ್ರೆ ನಮಗೇನು ಕಮ್ಯುನಿಕೇಶನ್ ಇಲ್ರಿ, ನಾವೆಲ್ಲ ಬರೋದಿಲ್ಲ ಅಂತ ಹೇಳಿದ್ರು. ಬರೋದು ಅಂದಕ್ಕೆ ನಾನು ಗದಗಿಗೆ ಹೋಗೋಣ ಅಂತ ಹೊಂಟಿದ್ದೆ. ಕೇಳ ದೇಶಪಾಂಡೆ ಇಲ್ಲದಾರ, ನನಗೆ ಹೇಳಿದ್ರೆ ನಮ್ಗೇನು ಇನ್ಸ್ಟ್ರಕ್ಷನ್ ಇಲ್ಲ, ನಮ್ಗೆ ಯಾರು ಹೇಳಿಲ್ಲ ಅಂತ ಹೇಳಿದ್ರೆ ಆಯ್ತು ಬಿಡಪ್ಪ ಅಂತ ಹೇಳಿ ನಾನು ಮರ್ತು. ಸರ್, ಬಹಳ ಸಂತೋಷ ತಾವು ಮಾತಾಡ್ಲಿಕ್ಕೆ ಬಂದಿದ್ರಿ, ಬಹಳ ಸಂತೋಷ. ನಾನು ತಮ್ಮನ್ನು ಕೇಳೋದು, ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ರಾಜಕಾರಣದಲ್ಲಿರುವಂತಹ ಕಟು ವಾಸ್ತವವನ್ನು ಮಾತಾಡಿದ್ದೀನಿ, ಇಲ್ಲೇ ಇರೋದೇನು ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಬೇರೆ ಪಕ್ಷದಲ್ಲಿರೋರೆಲ್ಲ ಸತ್ಯ ಹರಿಶ್ಚಂದ್ರರ ಎಲ್ಲ ಕಡೆನೂ ಹೀಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಕಟು ವಾಸ್ತವವನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರ ಮೂಲಕ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ಕೊಂಡಂಗೆ ಆಗೋದಿಲ್ವ ಹೊರಟ್ಟಿಯವರೇ? ಇದು ಈಗ ನಾ ಕೇಳ್ತೀನಿ, ರಾಜಕಾರಣದಲ್ಲಿ ನೀವು ಆನೆಸ್ಟಾಗಿ ಹೇಳ್ಬಿಡ್ರಿ, ಇವೆಲ್ಲ ನಡೀತಾವೋ ಇಲ್ಲೋ, ಇವೆಲ್ಲ ಸುಮ್ಮನೆ ಬೇರೆಯವ್ರ ಮುಂದೆ ಹೇಳೋದು ಕಷ್ಟ ಆಗ್ತಿದೆ. ಇವೆಲ್ಲ ನಡೀತಾವ, ಎಲ್ಲ ಕಡೆ ನಡೆಯುವಾಗ ಇವ್ರು ಹೇಳಿದ್ದು ಏನದು ಕಟು ಸತ್ಯ ಅನ್ನೋದನ್ನ ಏನು ಹೇಳಿದ್ದಾರೆ, ಅದ್ರ ಭ್ರಷ್ಟಾಚಾರ ಅಂತಲ್ಲ, ಎಲ್ಲರಿಗೂ ಗೊತ್ತಿದ್ದಂತ. ಈಗ ಎಲ್ಲರೂ ಸ್ನಾನಗೃಹದಲ್ಲಿ ಹೆಂಗಿರ್ತಾರೆ ಅನ್ನೋದು ಹೇಳಂಗಿಲ್ಲ, ಕೆಲವರು ಹೇಳ್ತಾರೆ ಇಷ್ಟ ಅಂತ. ಅಲ್ಲ, ಹೊರಟು ಒಂದು ಪ್ರಶ್ನೆ ಬಹಳ ಸರಳ. ಈಗ ಸಿಗಾಕೊಂಡು ಮಾತ್ರ ತಾನೇ ಕಾನೂನಿನ ಶಿಕ್ಷೆಗೆ ಈಡಾಗೋದು. ಗೊತ್ತಿಲ್ದಂಗೆ ಮಾಡ್ಕೊಂಡಿರೋರು, ಈಗ ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳಿದ್ರು ಮನೆ ಸದನದಲ್ಲಿ, ಅವನು ಅವಿವೇಕಿ, ಅವ್ನು ಕಾಶ್ಯಪ್ನವ್ರು ಸಿಗಾಕೊಂಡು ನಾವೆಲ್ಲ ಮಾಡಲ್ವೇನ್ರಿ. ಸೊ ಮಾಡಲ್ವೇನ್ರಿ ಅನ್ನುವಂಥದ್ದು ನಮ್ಮ ದೇಶದ ಕಾನೂನು ಯಾವಾಗ ಅಂದ್ರೆ ಸಿಗಾಕೊಂಡಾಗೆ, ಆ ಸಾಕ್ಷಿ ಸಮೇತ ಅವ್ನು ಪೊಲೀಸರಿಗೆ ಹೊಡೆದ, ಅವ್ನು ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಅಲ್ವಾ. ಒಬ್ಬೊಬ್ಬರಿಗೆ ಆಗ್ತಿದೆ, ಒಬ್ಬೊಬ್ಬರಿಗೆ ಒಂದೊಂದು ಸರ್ಕಮ್ಸ್ಟೆನ್ಸ್ ಹೇಳ್ತಾರೆ, ಒಬ್ರು ಸತ್ಯ ಹೇಳ್ತಾರ, ಒಬ್ರು ಸತ್ಯ ಹೇಳಂಗಿಲ್ಲ, ಆಗ್ತಿದೆ ಒಂದ್ಸರಿ. ಈಗ ನೀವು ನನಗೆ ಏನಾದ್ರು ಹೆಚ್ಚು ಕಡಿಮೆ ಕೇಳಿದಾಗ ನಾನೊಂದ್ಸರಿ ಹೆಚ್ಚು ಕಡಿಮೆ ಏನೋ ಒಂದು ಇದರಿಂದ ಮಾತಾಡ್ತೀನಿ, ಹಂಗಾಗೋದು ಸಹಜ. ಕೆಲವು ಸರಿ ಆಗ್ತಿದೆ, ಬೇರೆ 2 ರೀತಿಯಿಂದ ಕಲ್ಪಿಸಬಹುದು. ಹೊರಟಿಯವರೇ, ನಾನು ಕೇಳಲಿಕ್ಕೆ ಇಷ್ಟಪಡೋದು, ಒಬ್ಬ ಮುಖಂಡರಾದವರು, ಲೀಡರ್ ಅಂತ ಅನ್ನಿಸ್ಕೊಂಡವರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಒಬ್ಬ ನಾಯಕರು, ಶಾಸಕರು ಹೀಗೆ ಮಾಡ್ತಾರೆ, ಹಾಗಾಗಿ ನಾನು ಅವ್ರ ದಾರಿಯಲ್ಲೇ ಹೋಗಬೇಕು ಅಂತ ಹೇಳೋದು ಅವರ ನಾಯಕತ್ವಕ್ಕೆ ಶೋಭೆ ತರುವಂಥ ಮಾತಾ. ನಾಯಕರಾದವರು ನನ್ನ ದಾರಿ ಇದು, ನನ್ನ ಜೊತೆ ನೀವು ಬನ್ನಿ ಅಂತ ಹೇಳಬೇಕಲ್ವಾ? ಕಟು ವಾಸ್ತವವನ್ನು ಸರಿ ಮಾಡಬೇಕಾದ ಹೊಣೆ ನಾಯಕರ ಮೇಲೆ ಇರುತ್ತಲ್ವಾ ಅನ್ನೋದು.
ಶಾಸಕರಾದವ್ರು ಹಿಂಗ್ ಮಾಡ್ತಾವ ಅಂತ ಹೇಳಿಲ್ಲ ಅವರು. ಏನಂದ್ರ ಬಿಜಾಪುರದವ್ರು ಬಂದಾಗ ಅಲ್ಲಿ ಬೋದವ್ರು ನಾನು ಕೂಡ ಮಾತಾಡಿದ್ರು. ಈಗ ಅವ್ರೇನ್ ಹೇಳಿದ್ರಂದ್ರ ಏನೋ ಕೊನೆಗೆ ಏನಾದ್ರು ಮಾಡಿ ಈ ಪರಿಸ್ಥಿತಿ ಒಳಗ ನಾವು ಸರಿ ಮಾಡಬೇಕಾಗಿತ್ತು. ಅದ್ರ ಸಲುವಾಗಿ ಅವ್ರಿಗೊಂದು ಏನಂದ್ರ ಭಾರವಾದ ಕೆಲಸ ಐತಿಪ್ಪ, ಆ ತರ ಹಿಂಗ ಆಗ್ತಿದೆ ಅನ್ನುವಂತ ಮಾತನ್ನು ಹೇಳಿ ಅವ್ರನ್ನ ನಮ್ಮನ್ನ ಸಮಾಧಾನ ಮಾಡಿ ಕಳಿಸಿದ್ರು ಅಂತೇಳಿ ಅದ್ರಾಗ ಹೋದಂತವ್ರೊಬ್ರಿಗೆ ನಾ ಫೋನ್ ಮಾಡಿ ಕೇಳಿದೆ. ಅವ್ರು ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಮಾತಾಡಿದ್ರು ನಾ ಬೇರೆ ಯಾವುದೇ ರೀತಿಯಿಂದ ಮಾತಾಡಿದ್ರು ಅನ್ನುವಂತ ಮಾತನ್ನು ಸಹಿತ ಅವ್ರು ಹೇಳಿದರು. ಇಲ್ಲ ಒಂದು ನಿಮಿಷ ನಾವು ಹೊರಟಿವ್ರೆ ನಿನ್ನೆ ಹೊರಟಿ ಭಾಳ ಕ್ಲಿಯರಾಗಿ ಮಾತಾಡ್ತಾ ಇದ್ದಾರೆ ರೇಷ್ಮೆ ಅವರೇ, ತುಂಬ ಕ್ಲಿಯರಾಗಿ ಹೇಳಿದ್ರು ಎಲ್ಲ ಕಡೆ ಇರತಕ್ಕಂಥದ್ದೇ ಇದಂತ ಕೆಟ್ಟು ಹೋಗಿದೆ, ಇದು ತಪ್ಪು ಅನ್ನುವಂಥ ಒಂದು ಅನೇಕ ವಿಷಯ. ಇವತ್ತು ಈ ಒಂದು ಸಿಡಿಯ ಮಾತುಗಳು ನೋಡ್ತಾ ಇದ್ರೆ ತಮಾಷೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ಇದು ಕಟು ವಾಸ್ತವ, ಇದು ಮುಕ್ತ ಚರ್ಚೆ ಆಗಿದೆ. ಲಕ್ಷ್ಮಣ ನಾನು ಗಿಡದ ಮೇಲೆ ಹತ್ತಿಸ್ಬೇಡ. ಇಲ್ಲ ಕೈ ಬಿಡಿಸಂಗ್ ಬಿಡ. ಅಲ್ಲ ನಮ್ಮ ಕಡೆ ಮಲ್ನಾಡ್ತಾರ ದೊಡ್ಡ ದೊಡ್ಡ ಗಿಡ ನಮ್ಮಲ್ಲಿ ಬಾಳ ಅಲ್ಲ ನಮ್ಮಲ್ಲಿ ಬಳ್ಳಾರಿ ಗಿಡಗಳು ಹೆಚ್ಚಿಗೆ ಅಲ್ಲ ಹೊರಟಿಯವ್ರೆ ಏನಂದ್ರೆ ತಮ್ಮಂತ ಮುಖಂಡರುಗಳು ಇದ್ದಾಗಲೂ ಕೂಡ ಕಟು ವಾಸ್ತವ ಹೀಗಿದೆ ಅಂತ ಒಬ್ಬ ನಾಯಕರು ಹೇಳ್ಬಿಟ್ರೆ ಎಲ್ರ ಬಗ್ಗೆನೂ ಅನುಮಾನ ಬರೋ ತರದ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ. ಅದು ತಪ್ಪು ಅಂತ ಹೊರಟಿ ಏನು ಅನ್ನೋದು ನಮಗ್ ಗೊತ್ತು. ಅದ ಅರ್ಥನ ತಿರ್ತಾ ಇದ್ದು ನೀವು. ಅಲ್ಲಲ್ಲ ಕಟು ಸತ್ಯ ಅಂದ್ರೆ ನೀವು ಅರ್ಥ ನೋಡ್ರಿ. ಅವರು ಯಾವ ದೃಷ್ಟಿಯಿಂದ ಹೇಳ್ಯಾರ ಅನ್ನೋದು ತಿಳ್ಕೊಳ್ಳಿ. ಅವ್ರು ಏನಪ್ಪಾ ಅಂತಂದ್ರೆ ಈ ತರ ಏನಾರು ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸುವಂತ ದೃಷ್ಟಿಯಿಂದ ಹೇಳ್ಯಾರ ಹೊರತಾಗಿ ಬೇರೆ ಯಾವ್ದಾರಲ್ಲ. ಏನೋ ನಿಮ್ಗೆ ಅವ್ರಿಗೆ ಟಸಲ್ ಬಂದೈತಿ, ಶುರು ಆಗೈತಿ ಇಷ್ಟ. ನೀವು ಅವರೆಲ್ಲ ನಾವು ಹೊರಗೆ ಎಲ್ಲ. ಅಲ್ಲ ಇಲ್ಲಿ ಪ್ರಶ್ನೆ ಅದಲ್ಲ, ಇಲ್ಲಿ ಬಹಳ ಗಂಭೀರವಾದಂತ ಪ್ರಶ್ನೆ. ತಮಾಷೆಗೆ ಯಾರು ಕೂಡ ಹೇಳಪ್ಪ ಹೇಳ. ಈಗ ನೀವು ಮತ್ತೆ ನಿನ್ ಕೈಯಾಗ ಸಿಕ್ಕಿವಿ. ಅಲ್ಲ ನೀವು ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಗಿಡ ಎಲ್ಲ ಸರ್ಕಾರಿ ಜಾಲಿ ಗಿಡ ಅದ, ನಿಮ್ಗೆ ಯಾವ ಗಿಡ ಅಂತ ಹೇಳಿದ್ರು ನಾವು ಯಾರಿಗ ಗೊತ್ತ ಹೇಳ. ರೇಷ್ಮೆ ಅವರೇ ಬರ್ಲಿಕ್ಕೆ ಒಂದ್ ನಿಮಿಷ, ನಿನ್ನೆಯಿಂದ ನಾವು ಚರ್ಚೆ ಮಾಡ್ತಾ ಕೇಳ್ತಾ ಇದ್ವಿ. ಇದನ್ನೇನಾದ್ರು ನಾನು ಸುಮ್ಮನೆ ಅದು ಒಳ್ಳೆಯದನ್ನು ಬಹಳ ಸುಧಾರಣೆ ಮಾಡಕ್ಕೆ ಹೇಳಿದ್ದು, ನಮ್ಮ ಕಾರ್ಯಕರ್ತರ ಸಮಾಧಾನ ಮಾಡಿ ಕಳ್ಸಕ್ಕೆ ಹೇಳಿದ್ದು, ಇದು ಎಲ್ಲ ಕಡೆ ಸತ್ಯಹರಿಚಂದ್ರ ಇದ್ದಾರ, ನಮ್ಮಲ್ಲೇನು ಮಾತ್ರ ಇದು, ನಮ್ಮನ್ನು ಯಾಕೆ ತಪ್ಪಾಗಿ ಬಿಂಬಿಸ್ತಾ ಇದ್ರೆ? ಯಾರು ಬಿಂಬಿಸುವಂಥದ್ದಲ್ಲ. ಬಂದಿರತಕ್ಕಂಥದ್ದು ಹಾಲು ಏನಿದೆ ಹಾಲಿಗೆ ಹಾಕ್ತಾರೆ, ನೀರಿಗೆ ಹಾಕ್ತಾರಲ್ಲ. ಹಾಲಿಗೆ ಹಾಕ್ತಾರೆ, ನೀರಿಗೆ ಹಾಕ್ತಾರೆ. ನೋಡಿ, ಕುಮಾರಸ್ವಾಮಿಯವರ ನಿನ್ನೆ ಸಿಡಿ ನೀವು ಬಿಡುಗಡೆ ಮಾಡಿರೋ ಸಿಡಿ ಅದು ಸತ್ಯ ಅಂತ ಸ್ವತಃ ಕುಮಾರಸ್ವಾಮಿ ಅವರು ಒಪ್ಪಿಕೊಂಡಿದ್ದಾರೆ. ನಂದೇ ಧ್ವನಿ, ನಂದೇ ಮಾತುಕತೆ, ನಂದೇ ಸಂಭಾಷಣೆ. ಆದ್ರೆ ಅದರ ಕಂಟೆಕ್ಸ್ಟ್ ನೀವು ಈ ರೀತಿ ಅರ್ಥ ಮಾಡ್ಕೊಳ್ರಿ. ನಮ್ಮ ಜೊತೆಗೆ JDS ನ ಹಿರಿಯ ಶಾಸಕಂತ ಶಿವಲಿಂಗೇಗೌಡರು ಇದ್ದಾರೆ. ಶಿವಲಿಂಗೇಗೌಡ ನಿಮ್ಮ ನಾಯಕರಂತ ಕುಮಾರಸ್ವಾಮಿ ಆಡಿಯೋ ಸಿಡಿಯಲ್ಲಿ ಮಾತಾಡಿರ್ತಕ್ಕಂಥ ವಿಚಾರವನ್ನ ತಾವು ಒಪ್ಕೊಳ್ತೀರಾ? ಶಿವಲಿಂಗೇಗೌಡರ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಶಿವಲಿಂಗೇಗೌಡ ಕೂಡ ಸಂಪರ್ಕ ಮಾಡ್ತಾ ಇದ್ವಿ. ಯಾಕಂದ್ರೆ ನಾವು ಆರಂಭದಲ್ಲಿ ಈ ಕಾರ್ಯಕ್ರಮ ಏನಂತ ಹೇಳಿದ್ವಿ ಅಂತಂದ್ರೆ, ಯಾವ ಶಾಸಕರು ದುಡ್ಡು ಕೇಳಿದ್ರು ಅವರನ್ನು ನೇರವಾಗಿ ನಾವೇ ಸಂಪರ್ಕ ಮಾಡೋ ದೂರವಾಣಿ ಮೂಲಕ. ನಿಜಕ್ಕೂ ಕೂಡ ಈ ರೀತಿ ನೀವು ದುಡ್ಡು ಕೇಳಿದ್ರಾ? ಆದರೆ ಕುಮಾರಸ್ವಾಮಿ ಈ ಆಡಿಯೋ ಸಿಡಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನಿಜನಾ ಸುಳ್ಳ ಅನ್ನೋವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಅದೇನು ಮೆಸೇಜ್ ಹೋಗ್ತಾ ಇದೆ, ತಪ್ಪಾಗಿ ಮೆಸೇಜ್ ಹೋಗ್ತಾ ಇದೆ. ಅಂದರೆ ಎಲ್ಲ ಶಾಸಕರು ನಮ್ಮ ಸ್ಟುಡಿಯೋ ಬರ್ತಾ ಇದ್ದಾರೆ, ಸ್ಟುಡಿಯೋ ಕರೆದಿದ್ವಿ, ಅದನ್ನು ತಡಿಬೇಕು. ಒಂದು ರೀತಿ ಇರಾಕ್ ಯುದ್ಧದ ಥರ. ಅಂದ್ರೆ ಶಾಸಕರ ಬಗ್ಗೆ ಒಬ್ಬ ಮುಖಂಡರು ಈ ತರ ಮಾತಾಡಿದಾಗ ಹೀಗಲ್ಲ ಹೀಗೆ ಅಂತ ಹೇಳಬೇಕಾದ ಹೊಣೆ ಶಾಸಕರ ಮೇಲೆ ಖಂಡಿತ. ಅದು ಶಾಸಕರು ಮಾತಾಡಬೇಕು. ನಾ ಈಗಲೂ ಆಹ್ವಾನ ಕೊಡ್ತೀನಿ ಎಲ್ಲ ಶಾಸಕರುಗಳಿಗೆ, ದಯವಿಟ್ಟು ಮಾತಾಡಿ ವಸ್ತುಸ್ಥಿತಿ ಏನು ಅನ್ನೋದನ್ನ ಹೇಳಿ. ನಿಮ್ಮ ಮುಖಂಡರು ಕಟು ವಾಸ್ತವ ಮಾತಾಡಿದ್ದಾರೆ, ತಾವು ಕೂಡ ದಯವಿಟ್ಟು ಕಟು ವಾಸ್ತವ ಏನಿದೆ ಅನ್ನೋದನ್ನ ನಮ್ಮ ಸಂಪರ್ಕಕ್ಕೆ ಬಂದು ಮಾತಾಡಿ ಅಂತ ಕೇಳ್ಕೊಳ್ತೇನೆ ನಾನು. ರೇಷ್ಮೆ ನಿಮ್ಮ ಸುವರ್ಣ ವಾಹಿನಿ ಹೊರತುಪಡಿಸಿ ಬೇರೆ ವಾಹಿನಿಗಳಲ್ಲಿ ಅವರು ಲೈವ್ ಸಂದರ್ಶನ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಬೆಳಗ್ಗೆಯಿಂದ. ನಿನ್ನೆ ಕೂಡ ಮಾತಾಡಿದ್ದಾರೆ ಕೆಲವು ವಾಹಿನಿಗಳಲ್ಲಿ. ಅದರಲ್ಲಿ ಅವರು ನಿರಾಕರಿಸಿಲ್ಲ. ಆ ಸಿಡಿ ಧ್ವನಿ ತಂದೆ ಸಂಭಾಷಣೆ ತಾನೇ ನಡೆಸಿದ ಚರ್ಚೆ ಅನ್ನೋದು ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಆ ಸಂದರ್ಭ ಯಾವುದಿತ್ತು ಅನ್ನೋದನ್ನು ನೀವು ಅರ್ಥ ಮಾಡಿಕೊಡ್ರಿ ಅಂತ ಜನರಿಗೆ ಮನವರಿಕೆ ಮಾಡೋ ಪ್ರಯತ್ನದಲ್ಲಿ ಅವರಿದ್ದಾರೆ. ಒಂದು ಪಕ್ಷದ ನಾಯಕ ಅಂತಂದರೆ ಕೇವಲ ರಾಜಕೀಯ ಜವಾಬ್ದಾರಿ ಅಥವಾ ಹಣಕಾಸಿನ ಜವಾಬ್ದಾರಿ ಮಾತ್ರವಲ್ಲ, ನೈತಿಕ ಜವಾಬ್ದಾರಿ. ಅದನ್ನು ನಾನು ದೇವೇಗೌಡರನ್ನ ನಾನೊಬ್ಬ ವಿದ್ಯಾರ್ಥಿ ಸಹಿತ 1978ರಿಂದ ಗಮನಿಸ್ತಾ ಬಂದೇನೆ. ಅವರ ತಂದೆಯವರಾದ ದೇವೇಗೌಡರು ರಾಜಕಾರಣದಲ್ಲಿ ಯಾವತ್ತೂ ಹಣ ಮುಖ್ಯ ಅಂತ ಅನಿಸಿರಲೇ ಇಲ್ಲ. ದೇವೇಗೌಡರು ಯಾವಾಗಲೂ ಪಡಿಪಾಟ್ಲು ಪಡ್ತಾ ಇದ್ರು, ಆರ್ಥಿಕ ಶಕ್ತಿ ಇಲ್ದೇ. ಅವರೇ ಕುಮಾರಸ್ವಾಮಿಯವರೇ ಭಾಗಿಯಾಗಿದ್ದು 2004 ಚುನಾವಣೆಯಲ್ಲಿ. ಅವ್ರ ಅಭ್ಯರ್ಥಿಗಳು ಆಫ್ಟರ್ ಆಲ್ ಎಷ್ಟು ಹಣ ಕೊಡ್ಲಿಕ್ಕೆ ಸಾಧ್ಯವಾಗಿತ್ತು ಅವ್ರ ಪಕ್ಷಕ್ಕೆ? ಕಾಂಗ್ರೆಸ್ SM ಕೃಷ್ಣ ನಾಯಕತ್ವದ ಕಾಂಗ್ರೆಸ್ ಅಭ್ಯರ್ಥಿಗಳು ಖರ್ಚು ಮಾಡಿರೋ ರೀತಿ ನೋಡಿದಾಗ JDS ಏನೂ ಇರಲಿಲ್ಲ. ಆದರೂ ಕೂಡ ಜನ ಎಲ್ಲ ಸಮೀಕ್ಷೆಗಳಿಗೆ ವಿರುದ್ಧವಾಗಿ, ಸಮೀಕ್ಷೆಗಳು ಯಾರು JDS ಅನ್ನೋ ಹೆಸರು ಕೂಡ ಬರೀತಿರಲಿಲ್ಲ, JDS ಪಕ್ಷವನ್ನು ಒಂದು ಡಾರ್ಕ್ ಹಾರ್ಸ್ ಆಗಿ 58 ಸ್ಥಾನ ಗೆಲ್ಲಿಸಿ ಕಳಿಸಿದ್ರು. ಬಟ್ ಅವತ್ತಿನ ಜನತಾದಳದ ಸ್ವರೂಪ ಯಾವ ಥರ ಇತ್ತು? ಅಲ್ಲಿ ಸಿದ್ದರಾಮಯ್ಯ ಆದಿಯಾಗಿ ಒಂದು ಸಮಾಜದ ಎಲ್ಲ ವರ್ಗಗಳನ್ನು ಪ್ರತಿಸುವಂಥ
ಒಂದು ಫ್ರೇಮ್ವರ್ಕಲ್ಲಿತ್ತು ಜನತಾದಳ. ಬ್ಯೂಟಿ ಅದು. ಅದಾದ ನಂತರ ಜನತಾದಳ ಅವತ್ತಿನ ಹಂಗ್ ಅಸೆಂಬ್ಲಿಯಲ್ಲಿ ಜನತಾದಳದ ಅನೇಕ ರೂಪಾಂತರಗಳು ಹೊಂತು. ಅದಕ್ಕೆ ಮುಖ್ಯ ಪಾತ್ರಧಾರಿ ಇಬ್ಬರು, ಒಂದು ಸಿದ್ದರಾಮಯ್ಯ ಮತ್ತೊಬ್ಬರು ಕುಮಾರಸ್ವಾಮಿ. ಸಿದ್ದರಾಮಯ್ಯನವರು ದೇವೇಗೌಡರ ನಾಯಕತ್ವವನ್ನು ಧಿಕ್ಕರಿಸಿ ಜನತಾದಳದಿಂದ ಉಚ್ಚಾಟನೆಗೊಂಡರು. ಕುಮಾರಸ್ವಾಮಿಯವರು ಆವತ್ತಿನ ಸಂದರ್ಭದಲ್ಲಿ ಹೇಳಿದ್ದು ತಮ್ಮ ತಂದೆಯವರ ಇಚ್ಛೆಗೆ ವಿರುದ್ಧವಾಗಿ ಒಂದು 39 ಜನ ಶಾಸಕರು ಕಟ್ಕೊಂಡ್ಬಿಟ್ಟು ಅವರದೇ ಮೈತ್ರಿ ಸರ್ಕಾರವನ್ನು ಬೀಳಿಸಿ ತಾವೇ ಮುಖ್ಯಮಂತ್ರಿ ಆದರು. ಈ ಕಸರತ್ತಿಂದ ಶುರುವಾಯಿತು. ಕರ್ನಾಟಕದ ರಾಜಕಾರಣದ ಸ್ವರೂಪವೇ ಬೇರೆ ರೀತಿ ಆಯಿತು. ಬೆಂಗಳೂರೇ ನೋಡಿದ್ದ ಶಾಸಕರಿಗೆಲ್ಲ ಕುಮಾರಸ್ವಾಮಿಯವರು 5 ಸ್ಟಾರು 7 ಸ್ಟಾರ್. ಭೀಮಾ ನಾಯಕರೇ, ಈಗ ಕುಮಾರಸ್ವಾಮಿ ಹೇಳಿ ತಾವು ಒಪ್ತೀರಾ ಶಾಸಕರ 1 ಕೋಟಿ ಕೇಳಿದಾರೆ ಅಂತ ಹೇಳಿ? ಹೇಳ್ರಿ ಕುಮಾರಸ್ವಾಮಿ ಅವರು. ಭೀಮಾ ನಾಯಕರೇ, ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು 1 ಕೋಟಿ ಕೇಳ್ತಾ ಇದ್ದಾರೆ MLC ಎಲೆಕ್ಷನ್ಗೆ, ಇಲ್ಲಾಂದ್ರೆ ಟಿಕೆಟ್ ಕೊಡೋಕ್ಕಾಗಲ್ಲ ಅಂತೇಳಿ. ನೀವು ಕುಮಾರಸ್ವಾಮಿ ಹತ್ರ 1 ಕೋಟಿ ಕೇಳಿದ್ರಾ ಅಥವಾ MLC ಎಲೆಕ್ಷನ್ ಅಲ್ಲಿ ಕೊಡ್ಬೇಕಂತ ಕೇಳಿದ್ರಾ? ನಾನ್ ಬಂದು ದೇವೇಗೌಡ ಮಗ ಕುಮಾರಸ್ವಾಮಿ ನಾ ಮಾತಾಡ್ತೀನಿ. ಹಲೋ ಹೇಳ್ರಿ. ಅಲ್ಲ ನೀವೇನು ದುಡ್ಡು ಕೇಳಿ ಕೊಟ್ಟರೆ ಮಾತ್ರ ಚುನಾವಣೆಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರ ತಾವು? ದುಡ್ಡಿಗೆ ಸಂಬಂಧ ಇಲ್ಲ. ಸ್ಪಷ್ಟವಾಗಿ ಅಲ್ಲ, ಕುಮಾರಸ್ವಾಮಿ ಹೇಳಿದ್ ನಿಜನಾ ಸುಳ್ಳ? ತಪ್ಪು ಅವೆಲ್ಲ. ಸೊ ಯಾವ್ದು ದುಡ್ಡು ಕೇಳಿಲ್ಲ ಆದರೆ ಶಾಸಕರ ಬಗ್ಗೆ ಎಲ್ಲ ಮುಖಂಡರು ಹೀಗೆ ಮಾತಾಡಿದಾರಲ್ಲ, ಕುಮಾರಸ್ವಾಮಿ ಅವರು ಹೀಗೆ ಮಾತಾಡಿದಾರಲ್ಲ, ನಿಮಗೆ ನೋವಾಗಿದೆಯಾ ಶಾಸಕರಾಗಿ, JDSನ ಶಾಸಕರಾಗಿ? ನಾವು ದುಡ್ಡು ಪಟ್ಟಿ ಕೇಳಿಲ್ಲ, ತಪ್ಪದೆ. ಸೊ ನೀವು ಕೇಳಿದ ದುಡ್ಡು ಇಲ್ರಿ. ಅದಾಗಿದ್ದು ಕುಮಾರಸ್ವಾಮಿ ಯಾಕೆ ಆ ವಿಷಯ ಪ್ರಸ್ತಾಪ ಮಾಡಿದ್ರು ಅಂತ? ಆಯ್ತು. ಎಸ್, ಅವ್ರು ಹೆಚ್ಚಿಗೆ ಮಾತಾಡ್ತಾ ಇಲ್ಲ ಭೀಮಾ ನಾಯಕ್ ಅವರು. ರೇಷ್ಮೆ ಅವರೇ ಕೇಳಿಲ್ಲ ಅಂತ ಹೇಳ್ತಾರೆ. ಸೊ ಕುಮಾರಸ್ವಾಮಿಯವರ ರಂಗ ಪ್ರವೇಶದ ನಂತರ ಅಂದರೆ 2004ರಿಂದ ಆಚೆ 2006ರಿಂದ ಮತ್ತೊಂದು ಆಯಾಮವನ್ನು ಪಡ್ಕೊಳ್ತು. ಅವಾಗ JDS ಮತ್ತು BJP ಅವರು ಒಟ್ಟಾಗಿ ಸರ್ಕಾರ ಏನು ರಚಿಸಿದ್ರು, ಆ ಸರ್ಕಾರ ರಚನೆ ಪ್ರಯತ್ನದಲ್ಲೇ ಅಧಿಕಾರ ರಾಜಕಾರಣದ ವೆಚ್ಚ ತೀರಾ ದುಬಾರಿ ಮಟ್ಟಕ್ಕೆ ತೊಗೊಂಡು ಹೋಗಿರೋರು ಕುಮಾರಸ್ವಾಮಿ. ಬೆಂಗಳೂರನ್ನೇ ನೋಡಿದ್ದ ಶಾಸಕರಿಗೆಲ್ಲ 5 ಸ್ಟಾರು 7 ಸ್ಟಾರ್ ರೆಸಾರ್ಟ್ಗಳ ಆತಿಥ್ಯವನ್ನು, ಅದರ ರುಚಿ ತೋರಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ಅದು ಎಲ್ಲಿವರೆಗೆ ಬಂದುಬಿಟ್ಟಿದೆ? ಈ ಮೊನ್ನೆ ವಿಧಾನ ಪರಿಷತ್ ಚುನಾವಣೆ ಆದ ತಕ್ಷಣವೇ ತಮ್ಮ 30 ಜನ ಶಾಸಕರು ಕಟ್ಕೊಂಡು ಹೋಗ್ಬಿಟ್ಟು ಶ್ರೀಲಂಕಾದಲ್ಲಿ ನಮ್ಮ ರಾಜಕೀಯ ಸಮಾಲೋಚನಾ ಸಭೆ ನಡೆಸ್ತಾರೆ. 4 ದಿವಸ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ತಮ್ಮ ಪಕ್ಷದ ಆಂತರಿಕ ರಾಜಕಾರಣವನ್ನು. ಶಾಸಕಾಂಗದ ಪಕ್ಷದ ಸಭೆಯನ್ನ ಬೆಂಗಳೂರಿನ ಬದಲು ಅಲ್ಲಿ ಶ್ರೀಲಂಕಾದಲ್ಲಿ ನಡೆಸ್ತಾರೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಶ್ರೀಲಂಕಾದಲ್ಲಿ ಒಂದು ಸಮಾಲೋಚನಾ ಸಭೆ ನಡೆಸಬಹುದಾದಷ್ಟು ಶಕ್ತಿ ಜಾತ್ಯತೀತ ಜನತಾದಳ ಪಕ್ಷಕ್ಕಿದೆ. ಬಟ್ ಅವ್ರು ಹೇಳ್ತಾರೆ MLAಗಳೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲೆಕ್ಷನ್ಗೋಸ್ಕರ, ಅವರೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ, ಹಾಗಾಗಿ ತುಂಬ ಬಡತನದಲ್ಲಿದ್ದಾರೆ MLAಗಳು ಅನ್ನೋ ಥರ ಮಾತಾಡ್ತಾರೆ. ನಾನು ಹೊರಟ್ಟಿಯವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹೊರಟ್ಟಿಯವರೇ, ತಾವು ಕೊಲಂಬೋಗೆ ಹೋಗಿಲ್ಲ, ಆದರೆ ಕುಮಾರಸ್ವಾಮಿಯವರು ಹೇಳಿದ ಮಾತಿನ ಬಗ್ಗೆ ನಾನು ತಮ್ಮ ಪ್ರತಿಕ್ರಿಯೆಯನ್ನು ಕೇಳಲೇಬೇಕು. MLAಗಳು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಷ್ಟದಲ್ಲಿದ್ದಾರೆ, ಹಾಗಾಗಿ ದುಡ್ಡು ಕೇಳ್ತಾರೆ ಅಂತ ಹೇಳ್ತಾರಲ್ಲ, ಸಾಲ ಮಾಡ್ಕೊಂಡು MLA ಆಗಿ ಅಂತ ಯಾರು ಸರ್ ಹೇಳ್ತಾರೆ MLAಗಳಿಗೆ? ಇದನ್ನ ನೋಡಿ ಇವರೇ, ಇದನ್ನ ಪ್ರೆಸ್ ಕರೆದು ಹೇಳ್ತಾರೆ. ನಂತರ ಯಾವುದೋ ಒಂದು ಇದರ ಮಾತಾಡಿದ್ದನ್ನ, ಎಲ್ಲ ಪ್ರೈವೇಟ್ ಇದರ ಮಾತಾಡಿದ್ದನ್ನ ಈಗ ಅದನ್ನ ಯಾಕೆ ದೊಡ್ಡದು ಮಾಡ್ತೀರಾ ಅರ್ಥ ಆಗೋದು ನನಗೆ. ಮಾತಾಡ್ತಾರೆ ಏನೋ ಇದು ಯಾರೋ ಒಂದ್ ನಿಮಿಷ ಅನಂತರಾಮ್ ಕೇಳಿ. ಅಲ್ಲ ಇರ್ಲಿ, ಈ ಪ್ರೈವೇಟ್ ಬೇಕಾದ್ ಮಾತಾಡ್ತೀವಿ ನಾವು, ಪ್ರೈವೇಟ್ ಬೇಕಾದ್ರೆ ಮಾತಾಡ್ತೀವಿ. ಪ್ರೈವೇಟ್ ಮಾತಾಡಿದಂತಂದು ಯಾವನೋ ಮುಟ್ಟಾಳ ಅಂತಂದು CD ಕೊಟ್ರ ಅಲ್ಲಲ್ಲ ಹೊರಟಿಯವರೇ ಇದು ಪ್ರೈವೇಟ್ ಆಗಿ ಮಾತಾಡಿದಷ್ಟೇ ಇಲ್ಲ, ಅಸೆಂಬ್ಲಿಯಲ್ಲೂ ಕೂಡ ಹೊರಟಿಯವರೇ ಅಸೆಂಬ್ಲಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು. G ಕ್ಯಾಟಗರಿ ಸೈಟ್ಗಳ ವಿಷಯಕ್ಕೆ ಬಂದಾಗ MLAಗಳು ಸಾಲ ಮಾಡ್ಕೊಂಡಿರ್ತಾರೆ, ಆ ಸಾಲ ತೀರ್ಸೋಕ್ಕೋಸ್ಕರ G ಕ್ಯಾಟಗರಿ ಸೈಟ್ಗಳನ್ನ ಮಾರ್ಕೊಂಡು ಸಾಲ ತೀರಿಸಿ ಮತ್ತೆ ಎಲೆಕ್ಷನ್ಗೆ ನಿಲ್ತಾರೆ ಸಾಲ ಮಾಡಿ ಅಂತ ಹೇಳಿ. ಸಾಲ ಮಾಡಿ MLAಗಳು ಯಾಕಾಗಬೇಕು ಅನ್ನೋದು ನನ್ನ ಪ್ರಶ್ನೆ ಹೊರಟಿಯವರೇ. ಅದನ್ನ ನೀವೊಂದ್ಸರಿ ಆದ್ರೆ ಗೊತ್ತಾಗತ್ತೆ. ಆಗ್ಬೇಕಂತಿಲ್ಲ MLA, ನನಗೆ MLA ಆಗಬೇಕು ಅಂತಿಲ್ಲ. ಅನಂತ ಈ ಪ್ರಶ್ನೆಗಳನ್ನ ನೀವು ಹೊರಟ್ಟಿಯವರೇ ಈ ಇಂಥ ಪ್ರಶ್ನೆಗಳನ್ನ ಬಸವರಾಜ್ ಹೊರಟ್ಟಿ ಅವರು ಬಸವರಾಜ್ ಹೊರಟ್ಟಿ ಅವರ ಒಂದ್ ನಿಮಿಷ ಹೊರಟ್ಟಿಯವರೇ, ಬಸವರಾಜ ಹೊರಟ್ಟಿಯವರ ರಾಜಕೀಯ ಬದುಕಿನಲ್ಲಿ ಪಕ್ಷ ಯಾವತ್ತು ಮುಖ್ಯ ಅಂತ ಅನಿಸೇ ಇಲ್ಲ. ಅವ್ರ ಪಕ್ಷ ಇರ್ಲಿ ಇಲ್ಲದೆ ಇರಲಿ ತಮ್ಮದೇ ಸ್ವಂತ ಕ್ಷೇತ್ರವನ್ನ ಕ್ಷಣದಲ್ಲೂ ಕೂಡ ಉತ್ತರ ಕಳೆದ ಸಾರಿ ಜನತಾದಳದ ರಾಜ್ಯಾಧ್ಯಕ್ಷ ಒಂದ್ ನಿಮಿಷ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೊರಟ್ಟಿ ಅವರಿಗೆ ಯಾಕೆ ಪ್ರಶ್ನೆ ಕೇಳಬೇಕಾಗತ್ತೆ ಅಂದ್ರೆ, ಹೊರಟ್ಟಿ ಅವರು ಆ ಮೌಲ್ಯಗಳನ್ನ ನಂಬಿಲ್ದೇ ಇರುವಂತವ್ರು.
ಆ ಮೌಲ್ಯಗಳನ್ನ ನಮ್ಮಿಲ್ಲದೆ ಬರೀ ಮೌಲ್ಯ ಅಲ್ಲ, ನಾವು ವ್ಯವಹಾರಿಕ ರಾಜಕಾರಣದಲ್ಲಿ ಕೂಡ ಇಲ್ಲ ಹೊರಟ್ಟಿಯವರು ಯಾವತ್ತು ಹೊರಟ್ಟಿಯವರು ಪಕ್ಷದ ಜವಾಬ್ದಾರಿ ಹೊತ್ತವರು. ಅದು ಸರಿ, ಆ ತರದ ಹೇಳಿಕೆ ಸರಿನೋ ತಪ್ಪು ಅನ್ನೋದನ್ನ ಹೊರಟ್ಟಿಯವರಿಗೆ ನನ್ನ ಪ್ರಶ್ನೆ ಅಷ್ಟೇ. We are asking the question to the wrong person. No. It is being asked to the right person, the most apt person. ಹೊರಟ್ಟಿಯವರೇ ಹೇಳಿ ಹೊರಟ್ಟಿಯವರೇ. ಅನಂತಮ್ಮ ನಾಯನ ನೀವು ಅಂದ್ ನೋಡಿ, ಈಗ ಶಾಸಕರು ಜಿ ಕೆಟಗರಿ ಮಾರ್ಕೊಂಡು ಸೈಟ್ ಮಾರ್ಕೊಂಡು ಎಲೆಕ್ಷನ್ ಮಾಡ್ತಾರ ಅಂತ ಹೇಳಿರಿ. ಎಷ್ಟೋ ಮಂದಿ ಶಾಸಕರು ಆದದ್ದು ನಿಜ, ಸಾಲ, ಯಾಕಂದ್ರೆ ಇವತ್ತಿನ ಕಾಲಕ್ಕೆ ಚುನಾವಣೆ ಮಾಡೋದು ಹಗರವಾದ ಕೆಲಸ ಅಲ್ಲ, ಮಾರ್ಕೊಂಡಾರ ನಿಜ, ಮಾರ್ಕೊಂಡು ಸಾಲ ತೀರ್ಸೋದು ನಿಜ. ಆದ್ರೆ ಅದರ ಅರ್ಥ ಏನಂದ್ರೆ ಮತ್ತೆ ಅದನ್ನ ದುಡ್ಡು ಗಳಿಸ್ಬೇಕು ಅನ್ನೋದಂತಲ್ಲ. ಮಾಡಿರ್ತಾರ, ಪ್ರಸಂಗ ಬಂದಾಗ ಏನೋ ಒಂದು ಈ ರಾಜಕಾರಣದ ಬಂದು MLA ಆಗ್ಬೇಕಂತಿರ್ತಾರೆ, MLC ಅಂತಿರ್ತಾರೆ. ಆವಾಗ ಒಂದೊಂದ್ಸರಿ ಎಲ್ಲರಿಗೂ ಅಡಚಣೆ ಬರ್ತಿದೆ. ಈಗ ಚುನಾವಣೆ ಮಾಡಿದ್ರೆ ಸಾಲ ಆಗ್ತಿದೆ, ಮತ್ತೆ ಏನಾರು ಮಾಡಬೇಕಲ್ಲ, ಸೈಟ್ ಏನಾದ್ರು ಮಾಡ್ಬೇಕನ್ನೋದೇ ತಪ್ಪು ಸಮರ್ಥನೆ ಹೊರಟಿಯವರು. ಏನಾದ್ರು ಮಾಡ್ಬೇಕನ್ನೋದೇ ತಪ್ಪು ಅಂತ ಹೇಳ್ತಾರದು. ಏನಾದ್ರು ಮಾಡ್ಬೇಕಲ್ರಿ, ಅವ್ರ ಸೈಟ್ ಅವ್ರು ಮಾರ್ಕೊಂಡಾರ. ಜೆಡಿಎಸ್ ಶಾಸಕರಂತ ಮಧು ಬಂಗಾರಪ್ಪನವರೇ, ಕುಮಾರಸ್ವಾಮಿ ಹೇಳಿದ್ದು ಸಿಡಿಯ ಅಂಶವನ್ನು ತಾವು ಒಪ್ಕೊಳ್ತೀರಾ? ಒಬ್ಬೊಬ್ಬ ಶಾಸಕ ಒಂದು ಕೋಟಿ ಕೇಳ್ತಾರೆ, ಕೋಟಿ ಕೊಡದೆ ಹೋದ್ರೆ ಚುನಾವಣೆ ಮಾಡೋಕ್ಕಾಗಲ್ಲ, ಕೆಲವರು ಅವರವಾಗ ಹೊರಟು ಬಿಟ್ಟಿದ್ದಾರೆ, ಏನು ದುಡ್ಡು ನಮ್ಗೆ ತಲೆ ಕೆಟ್ಟು ಹೋಗ್ತದೆ, ಹಣೆ ಬರ ನಮ್ಗೆ ಸಾಕಾಗಿ ಹೋಗಿದೆ ಅಂತ ಹೇಳ್ತಾರೆ, ತಾವು ಒಪ್ತೀರಾ? ಮಧು ಬಂಗಾರಪ್ಪರ ಫೋನ್ ಕಟ್ ಆಗ್ತಾ ಇದೆ. ನಾಡಗೌಡ್ರೆ, ಇವತ್ತು ಇದೆಲ್ಲ ಒಂದು ಖಾಸಗಿಯಾಗಿ ಮಾತಾಡಿದ್ದು ಅಂತ ಹೊರಟು ನೀವೆಲ್ಲ ಒಟ್ಟಿಗಿದ್ದವ್ರೆ, ಜನತಾ ದಳದಲ್ಲಿ ಇದ್ದವರು, ಎಲ್ಲವನ್ನು ಮಾತಾಡಿದೆ ಅಂದ್ರೆ ಅಂತ ಅರ್ಥ ಏನು? ಅಂದರೆ ನಾವು ಯಾವುದು ಕ್ಲೀನ್ ಆಗಬಾರ್ದು ಅಂತ ಬಯಸ್ಬೇಕಾ? ಇದು ನಡೀತಾ ಇರೋದಪ್ಪ, ನಡೀಲಿ. ಅಲ್ಲ, ತಪ್ಪದು, ಹಾಗೆ ಮಾತಾಡೋಕ್ಕಾಗಲ್ಲ. ನಾವು ಈ ರಾಜಕೀಯದಲ್ಲಿ ಬಂದಿದ್ದ ಮೇಲೆ ಒಂದು ಸ್ವಲ್ಪ ತತ್ವ ಸಿದ್ಧ ನನಗೆ ಚೆನ್ನಾಗಿ ಗೊತ್ತಿದೆ. ರಾಮಕೃಷ್ಣ ಹೆಗಡೆ ಅವರು ಬಾಗಲಕೋಟೆ ಪಾರ್ಲಿಮೆಂಟ್ ಚುನಾವಣೆ ನಿಂತಾಗ ಅಲ್ಲಿ ಜನ ಬಂದು, ಮುಖಂಡರು ಬಂದು ಭಾಳ ಖರ್ಚಾಗತ್ತೆ. ಅವಾಗ ರಾಮಕೃಷ್ಣ ಹೆಗಡೆ ಅವರು ಒಂದೇ ಮಾತು ಹೇಳಿದ್ರು, ಈ ಚುನಾವಣೆ ನಾನು ನಿಂದಿರ್ತೀನಿ, ಮುಂದಿನ ಚುನಾವಣೆಗೆ ನೀವೇ ನಿಂದಿರ್ಬೇಕಾಗತ್ತೆ. ನಾನು ನಿಂತಾಗ ಯಾರೋ ಬರ್ತಾರೆ, ಇಂಡಸ್ಟ್ರಿ ಗಾಡಿ ಕೊಡ್ತಾರೆ, ನೀವು ಅಡ್ಡಾಡ್ತೀರಿ, ಅದ್ರ ಮುಂದೆ ನೀವೇ ಚುನಾವಣೆ ನಿಂದಿರಬೇಕು, ನಿಮಗೆ ಕಷ್ಟ ಆಗುತ್ತೆ, ಅದನ್ನು ತಿಳ್ಕೊಡ್ರಿ ಅಂತ ನನ್ನ ಎದುರಿಗೆ ಹೇಳಿದರು. ಈ ಚುನಾವಣೆಯನ್ನು ನಾವು ಸಾಲ ಮಾಡಬೇಕು, ಹಣಕಾಸು ಬೇಕು, ಹಣಕಾಸು ಬೇಡ ಅಂತ ಯಾರು ಹೇಳಿಲ್ಲ. ಇವನ್ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಪಕ್ಷ ಕಟ್ಟು ಮುಂದೆ ಎಷ್ಟು ದೂರದೃಷ್ಟಿಯಿಂದ 4 ಕಡೆ ಕಲೆಕ್ಟ್ ಮಾಡ್ತಾಯಿದ್ರು. ಯಾರಿಂದ? ಕಾರ್ಯಕರ್ತರಿಂದ. 4 ಕಡೆ. ಟುಡೇ ಇಸ್ 5,000. ಎಲೆಕ್ಷನ್ ಪಾಲಿಟಿಕ್ಸ್ ಇರಲಿಲ್ಲ ಕಾಂಗ್ರೆಸ್ಗೆ, ಹೋರಾಟದ ರಾಜಕಾರಣ ಇತ್ತು. ಅಲ್ಲ, ಬೇಕು ಚುನಾವಣಾ ಆರ್ಗನೈಸೇಷನ್ ನಡೆಯಕ್ಕೆ ದುಡ್ಡು ಬೇಕು. ಕಾಂಗ್ರೆಸ್ ಕಟ್ಟಬೇಕಾದ್ರೆ 4 ಕಡೆ ಕಲೆಕ್ಟ್ ಮಾಡ್ತಾರೆ. ಈ 4 ಕಡೆ ಈಸ್ ಈಕ್ವಲ್ ಟು ಇವತ್ತು 5,000 ರೂಪಾಯಿ. ಅಂದರೆ ಒಬ್ಬ ಕಾರ್ಯಕರ್ತ ಬರಬೇಕಾದ್ರೆ 5,000 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿ ಪಕ್ಷ ನಡೆಸಬೇಕಾಗತ್ತೆ. ತಮಗೆ ನಾನು ನಾಡಗೌಡ್ರನ್ನ ಕೇಳಿದೆ, ಈ ಸಂಭಾಷಣೆಯನ್ನು ಕೇಳಿದ ನಂತರ ತಮ್ಗೆ ಅನಿಸೋದು, ನನಗೆ ಬಂದ ಅನುಮಾನನ ನಾನು ತಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕುಮಾರಸ್ವಾಮಿಯವರು ತಮ್ಮ ಶಾಸಕರ ಮೇಲಿನ ನಿಯಂತ್ರಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಶಾಸಕರನ್ನು ಪ್ರೀತಿಯನ್ನು ಕಳ್ಕೊಂಡಿದ್ದಾರೆ, ತಮ್ಮ ಶಾಸಕರು ತಮ್ಮ ಮಾತನ್ನು ಕೇಳದೇ ಇರೋ ಥರದ ಸ್ಥಿತಿಗೆ ಕುಮಾರಸ್ವಾಮಿಯವರು ಬಂದುಬಿಟ್ಟಿದ್ದಾರೆ ಅಂತ ಅನ್ಸುತ್ತಾ? ಅವರ ಅಸಹಾಯಕತೆ ಕಾಣುತ್ತಾ ಅಲ್ಲಿ? ಅದು ಒಂದು ಇದು ಹೋಗ್ತಾ ಇದೆ. ಅಂದರೆ ಏನು, ಒಂದು ಪೊಲಿಟಿಕಲ್ ಪಾರ್ಟಿ ಸಿಸ್ಟಮ್ಮು. ಈಗ ನನಗೆ ಈ ಸ್ಟ್ರೆಂತ್ ನೋಡಿದ್ದು 40 ಸಣ್ಣ ಸ್ಟ್ರೆಂತ್ ಅಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಗೆ 40 ಜನ ಶಾಸಕರಿಗೆ ಕೊಟ್ಟಂಥ ಒಂದು ಸ್ಟ್ರೆಂತನ್ನು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಅಂದ್ರೆ ಈಗ ಪಕ್ಷದೊಳಗಡೆ ಅವರು 40 ಜನ ಶಾಸಕರು ನನ್ನ ಮಾತು ಕೇಳೋದಿಲ್ಲ ಅಂತ ಹೇಳ್ತಾರಲ್ಲ, ಕೇಳಲ್ಲ ಅನ್ನೋದು ಭಾಳ ತಪ್ಪು. ಒಬ್ಬ ಒಂದು ಹಿಂದೆ ಅವರು ಕೇಳಲ್ಲ ಅನ್ನೋ ಒಂದು ಮಾತು ಬಂತು, ಕೊಲಂಬೋಗೆ ಯಾಕೆ ಹೋಗ್ತೀರಿ, ನೀವು ಯಾಕೆ ಸಭೆ ಮಾಡ್ತೀರಿ ಅಂತ. ಇಲ್ಲ, ಶಾಸಕರ ಮಧ್ಯೆ ಒಂದು ಒಗ್ಗಟ್ಟಿಲ್ಲ, ನಮ್ಮ ಜೊತೆಗೆ ಸಂಪರ್ಕ ಸಮಸ್ಯೆ ಆಗ್ತಾ ಇದೆ, ಎಲ್ಲರೂ ಯುನೈಟ್ ಮಾಡಬೇಕು, ಒಟ್ಟು ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳೋರು. ಅದರ ಅರ್ಥ ಏನು? ಶಾಸಕರು ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ, ಅವರಿಗೆ ಎಲ್ಲೊಂದು ಕಷ್ಟ ಆಗ್ತಾ ಇದೆ, ಪಕ್ಷ ಕಟ್ಟುವಂಥದ್ದು, ಶಾಸಕರ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಅಥವಾ ಹಿಡಿತ ತಪ್ತಾ ಇದೆಯಾ? ನೋಡಿ, 2009 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಆರೋಪ ಕೇಳಿಬಂತು. ಪರಾಜಿತ ಅಭ್ಯರ್ಥಿ ಮಾರ್ಗ್ರೆಟ್ ಆಳ್ವಾ ಅವ್ರ ಮುಂದೆ ರಾಜ್ಯಪಾಲರಾಗಿ, ಈಗಲೂ ರಾಜ್ಯಪಾಲರಾಗಿ ಮುಂದುವರೆದ ಅವರು ಹೇಳಿದರು, ನಮ್ಮಲ್ಲಿ ವಿನೇಬಿಲಿಟಿ ಅಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡ್ರಿ, ಟಿಕೆಟ್ ಕೊಟ್ಟರು ಅಂತ ಭಾರತ ಮಟ್ಟದಲ್ಲಿ ಆರೋಪ ಮಾಡಿದ್ರು. ಅಂದರೆ ಇವತ್ತು ವಿನೇಬಿಲಿಟಿನೇ ಮುಖ್ಯ ಕ್ರೈಟೀರಿಯಾ. ಗೆಲ್ಲೋ ಸಾಮರ್ಥ್ಯ ಇದ್ದವನಿಗೆ ಟಿಕೆಟ್ ಕೊಡೋದು ಅನ್ನೋದು ಎಲ್ಲ ಪಕ್ಷಗಳ ಸಿದ್ಧಾಂತ ಆಗಿರೋದ್ರಿಂದ, ಗೆಲ್ಲೋ ಸಾಮರ್ಥ್ಯ ಒಂದು ಯಾವುದು? ಜಾತಿ ಬಲ, ಧನಬಲ, ತೋಳ್ಬಲ ಇದ್ದವನಿಗೆ ಟಿಕೆಟ್ ಕೊಡೋದು ಅಂತಂದ್ಬಿಟ್ಟು ಹೆಂಗಾದರೂ ಮಾಡೋನು ಎಲೆಕ್ಷನ್ ಗೆದ್ಕೊಂಡು ಬರಲಿ ಅಂತ ಒಂದು ಕಡೆಗಿದ್ರೆ, ಇಲ್ಲಿ ಈ ಒಂದು ಯಕಶ್ಚಿತ್ ಒಂದು MLC ಸೀಟ್ಗೋಸ್ಕರ 25-30 ಕೋಟಿ ಖರ್ಚು ಮಾಡೋನು ಅದ್ರ ಕಾಲ್ ಭಾಗ ಖರ್ಚು ಮಾಡಿಬಿಟ್ರೆ ಅಸೆಂಬ್ಲಿ ಎಲೆಕ್ಷನ್ ಗೆದ್ದು ಬರ್ಬೋದು. ಯಾತಕ್ಕೆ MLC ಆಗಲಿಕ್ಕೆ ಮತ್ತೆ ನಾನು ಕೇಳ್ತೇವೆ, ಹೊರಟು ಯಾರು 10 ಕೋಟಿ ಕೊಟ್ಟರೆ ನಾನು MLC ಸೀಟೇ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಭಾಳ ಇದ್ರೆ ತುಂಬಾ ಅದನ್ನ ಯಾಕಂತಂದ್ರೆ ಆ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತಾರೆ ಹೊರಟವ್ರೆ. ತುಂಬಾ ಮಾರ್ಮಿಕವಾದ ಮಾತದು, ಮಾರ್ಮಿಕವಾದಂಥದ್ದು. ನೋಡ್ರಿ ಉಗಾರವ್ರ, ನಾನು ಹೇಳ್ತೀನಿ, ಇವತ್ತ ಕುಮಾರಸ್ವಾಮಿ ಅವರನ್ನ ವಿರೋಧ ಮಾಡುವಂತ ಶಾಸಕರು ನಮ್ಮಲ್ಲಿ ಎಲ್ಲರೂ ಯಾರೂ ಇಲ್ಲ.
ಎಲ್ಲರೂ ಒಕ್ಕಟ್ಟಾಗಿದ್ದಾರೆ, ಎಲ್ಲರೂ ಅವ್ರ ಮಾತು ಕೇಳ್ತಾರೆ, ಸೌಹಾರ್ದ ಇದೆ. ಸಣ್ಣ ಪುಟ್ಟ ಯಾವುದೋ ಬಂದಾಗ ಏನೋ ಹೇಳ್ತಿರ್ತಾರೆ. ಕುಮಾರಸ್ವಾಮಿಗೆ ಏನಂದ್ರೆ ಅಂತರ ಈ ಶಾಸಕರು ಬಂದು ಏನಾರು ಹೇಳಿದ ಕೂಡಲೇ ಮನಸ್ಸು ಇಮಿಡಿಯೇಟ್ಲಿ ಕರಗ್ತಿದೆ. ಹೀಗಾಗಿ ಅವ್ರಿಗೇನಾದ್ರೂ ಒಮ್ಮೊಮ್ಮೆ ಸರಿ ಇಂಥ ಮಾತನ್ನು ಮಾತಾಡ್ತಾರೆ. ಅದ್ರ ಹೊರತಾಗಿ ಯಾವುದೇ ರೀತಿಯಿಂದ ಯಾವ ಶಾಸಕರು ಅವ್ರ ಮಾತು ಮೀರುವಂಥ ಸ್ಥಿತಿಯಲ್ಲಿಲ್ಲ, ಮತ್ತು ಶಾಸಕರು ಆ ಥರ ಇಲ್ಲ. ವಿಜಯಕುಮಾರ ಹೇಳೇನಲ್ಲ, ಈಗ ಅವನ ತನ್ನ ಸ್ಟೇಟ್ಮೆಂಟ್ ನಿನ್ನೆ ಹೇಳಾನ ಏನಾತಂತೇಳಿ. ಒಂದು ಎರಡನೇದೇನಂದ್ರೆ ತಾವು ಹೇಳ್ತಿರಲ್ಲ, ಒಪ್ಕೊಳ್ತೀನಿ, ಆಯ್ತು ನಿಮ್ಮ ಮಾರ್ಗದರ್ಶನ ಏನೀಗ ಆಯ್ತಪ್ಪ ಇದಾಗೈತಿ, ಈಗ ನೀವು ಮಾರ್ಗದರ್ಶನ ಮಾಡಿ, ಮೀಡಿಯಾದವರು ಮತ್ತೊಬ್ರು ನೀವು ಮಾರ್ಗದರ್ಶನ ಮಾಡ್ತೀನಿ ಮಾಡಿ ಅಂತ ಮಾಡಿ ಹೇಳಿ ಮಾಡ್ತೀವಿ. ಹೊರಟ್ಟಿಯವರೇ, ನೀವು ಸ್ಟೂಡೆಂಟ್ ಡೇಸ್ ಇಂದ MP ನಾಡಗೌಡರು ಸ್ಟೂಡೆಂಟ್ ಡೇಸ್ ಇಂದ ನಿಮ್ಮ ಹಿಂದಿನ ನಾಯಕರುಗಳು ಹೆಗಡೆ, ಬೊಮ್ಮಾಯಿ, ಪಟೇಲ್ರು, VP ಸಿಂಗು, ಆಮೇಲೆ ಚಂದ್ರಶೇಖರ್ ರಾಜಕಾರಣ ಶುರು ಮಾಡಿದಾಗ ಈ ರೀತಿ ದುಡ್ಡು ಅಂತ ಬೈತಾ ನಿಮ್ ಶಾಸಕರು ಇರ್ಬೋದು, ಯಾವ್ದೇ ಪಕ್ಷ ಇರ್ಬೋದು. ದೇವೇಗೌಡನ ಯಾಕೆ ಮಾಡ್ತೀರಿ? ದೇವೇಗೌಡರ ಬಗ್ಗೆ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ. ಆರಾಮ ದೇವೇಗೌಡರ ಬಗ್ಗೆ ಅವ್ರನ್ನ ಯಾಕೆ ಮಾಡಿದೀನಿ? ಅಲರ್ಜಿ ನಿಮ್ಗೆ? ಅವ್ರು ಹೇಳಿ ನೋಡಿ ಹಿಂಗ್ ಮಾಡ್ತೀರಿ ನೀವು, ಅಲರ್ಜಿ ಆಗ್ಬಿಡಿ. ದೇವೇಗೌಡರ ಬಗ್ಗೆ ಪ್ರಾರಂಭದಿಂದ ಮಾತಾಡಿದೀವಿ. ಹೊರಟಿಯವರೇ, ಪ್ರಾರಂಭದಲ್ಲೇ ದೇವೇಗೌಡರ ವಿಚಾರ ಪ್ರಸ್ತಾಪ ಮಾಡಿದೀವಿ ನಾವು. ಈ ನಾಡು ಕಂಡ ಅತಿ ದೊಡ್ಡ ನಾಯಕರ ಪೈಕಿ ದೇವೇಗೌಡರೊಬ್ರು, ಅವ್ರ ಮಗ ಕುಮಾರಸ್ವಾಮಿ ಅವರು ಈ ತರ ಮಾತಾಡಿರೋದೇ ನೋವು ಬರುವಂತ ವಿಷಯ ಅಂತಾನೆ ಮಾತಾಡಿದೀವಿ ನಾವು. ದೇವೇಗೌಡರ ವಿಚಾರ ಪ್ರಸ್ತಾಪ ಮಾಡಿದೀವಿ. ಆಯ್ತು ಅಲ್ಲ, ಹೊರಟಿಯವರೇ ಒಂದೇ ನಿಮಿಷ, ತಾವು ದಯವಿಟ್ಟು ಸಂಪರ್ಕದಲ್ಲಿರಿ. ಈಗ ಒಂದು ವಿರಾಮ ತಗೊಳ್ಳೋ ಸಮಯ ಆಗಿದೆ. ದೆಹಲಿಯಿಂದ, ವಿರಾಮದ ನಂತರ ದೆಹಲಿಯಿಂದ ನಮ್ಮ ಜೊತೆ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ರವಿಕೃಷ್ಣ ರೆಡ್ಡಿ ಅವರು ಕೂಡ ಸೇರ್ಕೊಳ್ತಾರೆ. ಈಗ ಒಂದು ಸಣ್ಣ ವಿರಾಮ, ಬೇಗ ವಾಪಸ್ ಬಂದ್ಬಿಡಿ.